ಏನಪ್ಪ ಅಂತ ಬಹಳ ಸಾರ್ಥಕವಾದಂಥ ಒಂದು ಉಪಮೆ ಹೋಲಿಕೆ ಅಂತ ಕಾಣ್ತದೆ ನನಗೆ. ಈಗ ನಮ್ಮ ಹತ್ತಿರವೇ ಎದುರೇ ಉರಿತಾ ಇದ್ದ ದೀಪ ಆರಿ ಹೋದ್ಮೇಲೆ ಉಳಿಯುವುದೇನು ಅಂದರೆ ಉರಿದಿತ್ತಲ್ಲ, ಈಗ ಬೆಳಕು ಕೊಡ್ತಿತ್ತಲ್ಲ ಅನ್ನೋ ನೆನಪು. ಒಂದು ಅಗರಬತ್ತಿಯನ್ನು ಹಚ್ಚಿದ್ರೆ ಇಡೀ ವಾತಾವರಣದಲ್ಲೆಲ್ಲ ಅದರ ಪರಿಮಳ ಹರಡಿರ್ತದೆ, ಅದು ಆರಿ ಹೋದ ಮೇಲೆ ಕೂಡ. ಹಾಗೆ ಹಿರಿಯ ಜೀವಗಳು ತಮ್ಮ ನಿಧನದ ಬಳಿಕವೂ ನಮ್ಮ ನಡುವೆ ಇರ್ತಾರೆ. ಅವರ ಬದುಕು ನಮಗೆ ಹಲವು ರೀತಿಯಲ್ಲಿ ಆಗಾಗ ಮಾರ್ಗದರ್ಶಕವಾಗಿ ಕೂಡ ಇರ್ತದೆ. ನಮ್ಮ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ, ಒಬ್ಬ ವೈದ್ಯರಾಗಿ, ಒಬ್ಬ ಸ್ವಯಂ ಸೇವಾ ಸಂಸ್ಥೆಯ ಸಕ್ರಿಯ ಪದಾಧಿಕಾರಿಯ ಸದಸ್ಯರಾಗಿ, ಲಯನ್ಸ್ ಕ್ಲಬ್, ಹೀಗೆ ಹಲವು ರೀತಿಯಲ್ಲಿ ಒಂದು ಮಾರ್ಗದರ್ಶಕರಾಗಿದ್ದ ಒಂದು ದೀಪಸ್ತಂಭ ನನಗೆ ನನ್ನ ಸುತ್ತ ಇರುವ ಕತ್ತಲೆಯನ್ನು ನಿವಾರಿಸ್ತದ. ಹಾಗೆ ಬಹುಶಃ ಒಬ್ಬ ವೈದ್ಯರ ಬದುಕೇ ಹಾಗೆ. ನಾವು ದೂರದಿಂದ ನೋಡುವಾಗ ವೈದ್ಯರ ಸಂಪಾದನೆ ಮಾತ್ರ ಕಾಣಬಹುದು, ಹತ್ತಿರದಿಂದ ನೋಡಿದರೆ ಅವರ ಬದುಕಿನ ಹಲವು ಗಂಟೆಗಳ ಸಮಯವನ್ನು ಅವರು ತಮ್ಮ ಸುಖವನ್ನು, ನಿತ್ಯ ಜೀವನದ ತಮ್ಮ ಅನೇಕ ಐಷಾರಾಮಗಳನ್ನು ತ್ಯಾಗ ಮಾಡಿಯೇ ಒಬ್ಬ ಒಳ್ಳೆಯ ವೈದ್ಯರಾದರು. ನಮ್ಮ ನಡುವೆ ಇದ್ದಂಥ ಒಬ್ಬ ಜನಪ್ರಿಯ ಸರ್ವಮಾನ್ಯ ವ್ಯಕ್ತಿ ವೈದ್ಯ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರು ತಮ್ಮ 97ನೇ ವಯಸ್ಸಿನಲ್ಲಿ ಅವರು ಕಳೆದ 20ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ತಮ್ಮ ಪುತ್ರಿಯ ಮನೆಯಲ್ಲಿ ದೈವಾಧೀನರಾಗಿದ್ದಾರೆ. ಅವರ ಅಳಿದ ಮೇಲೆ ಉಳಿಯುವುದೇನು, ಅದೇ ಅವರ ಕೆಲಸ, ಅವರ ವ್ಯಕ್ತಿತ್ವದ ವಿಶಿಷ್ಟತೆಗಳು, ಅವರ ನೆನಪು, ಆ ನೆನಪನ್ನು ಮರುಕಳಿಸಿಕೊಂಡು ಹಂಚಿಕೊಂಡು ಅವರ ದಿವ್ಯ ಆತ್ಮಕ್ಕೆ ಶಾಂತಿ ಕೋರುವಂಥ ಕಾರ್ಯ ನಮ್ಮದು. ಇದನ್ನು ಏರ್ಪಾಡು ಮಾಡಿದಂಥ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಬಹಳ ಆತ್ಮೀಯ, ನನಗೆ ಅಂಥ ನಿಕಟವಾದ ಬಾಂಧವ್ಯ ಅಥವಾ ಪರಿಚಯ ಡಾಕ್ಟರ್ ಕರುಣಾಕರ್ ಶೆಟ್ಟರ ಜೊತೆಗೆ ಇರಲಿಲ್ಲ. ನಾನು 70ರ ದಶಕದಲ್ಲಿ ಅಧ್ಯಾಪಕನಾಗಿ ಸೇರಿದಾಗ ಅವರಾಗಲೇ ಜನಪ್ರಿಯ ಪ್ರತಿಷ್ಠಿತ ವೈದ್ಯರಾಗಿ. ನಾನು ಅವರ ಹೇಳಿದೆ, ನನಗೆ ವೃಷಭರಾಜ್ ಅವರು, ಪ್ರೊಫೆಸರ್ ವೃಷಭರಾಜ್ ಅವರು ಹೇಳಿದ ನೆನಪಿದೆ ಅವರ ಬಗ್ಗೆ. ಹಾಗಾಗಿ ನಾನು ತುಕಾರಾಮರ ಮಾತನ್ನು 100ಕ್ಕೆ 100 ಒಪ್ಪಿದೆ. ಅವರು ತುಂಬ ಆತ್ಮೀಯರು ನನಗೆ ಅಂತ ಹೇಳಿದರು. ಅದೊಂದು ಭಾಗ್ಯ. ಅಂಥವರ ಒಡನಾಟ, ಅವರಿಂದ ನಾವು ಪಡೆದ ಏನು ಸ್ನೇಹ, ವಿಶ್ವಾಸವು. ಹಾಗೆ ಅನೇಕರು ಇದ್ದೀರಿ ಅಂಥವರು. ನಿಮ್ಮ ನೆನಪನ್ನು ಹಂಚಿಕೊಳ್ಳುವ ಮೂಲಕ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಮೊದಲಿಗೆ ದೀಪ ಬೆಳಗಿ ಈ ಕಾರ್ಯಕ್ರಮವನ್ನು ಒಂದು ಆರಂಭವನ್ನು ಕೊಡಬೇಕು ಕಾರ್ಯಕ್ರಮಕ್ಕೆ ಅಂತ ನಾನು ಅವರ ಒಂದು ಪುಷ್ಪಾರ್ಚನೆ.
ಶೆಟ್ಟಿಗೂ ಸುಮಾರು 40 ವರ್ಷಗಳ ನಾಟ. 1985ರಲ್ಲಿ ಮೊದಲ ಬಾರಿಗೆ ನಾನು ಅವರ ಟ್ರೀಟ್ಮೆಂಟನ್ನು ಪಡೆದ. ಆವತ್ತಿನಿಂದ ಬಹುಶಃ ನನಗೆ ಇದು ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು. ವೈದ್ಯರು ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿರುವಂಥದ್ದು. ನನಗೆ 4 ಮಂದಿ ಹೆಚ್ಚು ಕಡಿಮೆ ಮಾರ್ಗದರ್ಶಕರಾಗಿ ಅಥವಾ ಒಂದು ರೀತಿಯಲ್ಲಿ ಫ್ರೆಂಡ್ ಗೈಡ್ ಅಂತ ಹೇಳ್ತಾರೆ, ಹಾಗೆ ಇದ್ದವರಲ್ಲಿ ಮೊದಲನೇದಾಗಿ ಯಲ್ಲೂರು ಉಮೇಶ್ ರಾಯರು, ಎರಡನೇದಾಗಿ ಹಿರಿಯ ಲಕ್ಷ್ಮೀನಾರಾಯಣ, ಮೂರನೇದಾಗಿ ಸನ್ಮಾನ್ಯ ಡಾಕ್ಟರ್ ಕರುಣಾಕರ್ ಶೆಟ್ಟರು, ನಾಲ್ಕನೇದಾಗಿ ನಮ್ಮ ಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದ ರಾಜೇಂದ್ರ ಶೆಟ್ಟಿಯವರು. ಈ 4 ಮಂದಿ ಬಹುಶಃ ನನಗೆ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವೈದ್ಯರು ನಾರಾಯಣ ಹರಿ ಹೇಳ್ತೇವೆ, ಆದರೆ ವೈದ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಬಹುಶಃ ನಾವು ಕರುಣಾಕರ್ ಶೆಟ್ಟಿಯಿಂದ ಕಲಿಬೇಕಾಗಿತ್ತು. ಬಂಟ್ವಾಳದಲ್ಲಿ ವೈದ್ಯಕೀಯ ಶ್ರೀದೇವಿಯನ್ನು ಪ್ರಾರಂಭ ಮಾಡಿದವರಲ್ಲಿ ನಮ್ಮ ಪಾಣೆಮಂಗಳೂರಿನ ದಿವಾಕರ್ ಹೆಗ್ಡೆಯವರು ಮೊದಲಿಗರು ಅಂತ ನನ್ನ ಅನಿಸಿಕೆ, ಮತ್ತು ಅವರ ಸಮಕಾಲಿ ನಮ್ಮ ಕರುಣಾಕರ್ ಶೆಟ್ಟಿ. ಸೊ ಅವರು ಕೊಂಡಿ ಇವತ್ತು ಕಳಿಸಿಕೊಂಡಿದೆ. ಇವತ್ತಿನ ವೈದ್ಯರು ಯಾವ ರೀತಿ ಇದ್ದಾರೆ ಅಥವಾ ಯಾವ ರೀತಿಯ ಒಂದು ಸೇವೆಯನ್ನು ನಾವು ಆಸ್ಪತ್ರೆಗಳಲ್ಲಿ ಪಡೀತಾ ಇದ್ದೇವೆ. ಅಫ್ಕೋರ್ಸ್ ಬದಲಾವಣೆ ಆಗಿದೆ ಅನಿವಾರ್ಯವಾಗಿ ಈ ರೀತಿಯ ಬೆಳವಣಿಗೆಗಳು. ಆದರೆ ಕರುಣಾಕರ್ ಶೆಟ್ಟರು ಬಹುಶಃ ನಾನು ನಿನ್ನೆ ಶಿವರಾಜ್ ಸರ್ ಹತ್ರ ಮಾತಾಡ್ತಾ ಇದ್ದ ಹಾಗೆ ಕಣ್ಣು, ಕಿವಿ, ಕಾಲು, ಅದು ಕಿಡ್ನಿ, ಹಾರ್ಟ್ ಎಲ್ಲದಕ್ಕೆ ಒಬ್ಬರೇನು ಆಯ್ತಾ. ಇವತ್ತು ನಾವು ಬಹುಶಃ ಎಡಗಣ್ಣಿಗೆ ಬಲಗಣ್ಣಿಗೆ ಡಾಕ್ಟರ್ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರ ಸೇವೆ ನನಗೆ ಅವರ ಟೇಬಲ್ ಮೇಲೆ ಒಂದು 5-6 ಇಷ್ಟಿಷ್ಟಪರ ಪುಸ್ತಕಗಳು, ಯಾವುದೇ ಒಬ್ಬ ಪೇಷಂಟ್ ಇರಲಿ ಅವರ ದಾಖಲೆ ಸಂಪೂರ್ಣ ಪ್ರಾರಂಭದಿಂದ ಕೊನೆಯವರೆಗೆ, ಅಥವಾ ಯಾವತ್ತು ಎಲ್ಲಿವರೆಗೆ ಬರ್ತಾನೆ ಅಲ್ಲಿವರೆಗೆ ಆ ದಾಖಲೆಗಳನ್ನು ಮೇಂಟೈನ್. ಬಹುಶಃ ಇನ್ನೊಬ್ಬ ಡಾಕ್ಟರು ಈ ಜನ್ಮದಲ್ಲಂತೂ ನಮಗೆ ಅದು ಸಾಧ್ಯವೇ ಇಲ್ಲ. ಆ ರೀತಿಯ ಒಂದು ಪ್ರಾಮಾಣಿಕತೆ. ಮತ್ತೆ ನಾನು ನೆನಪಿಸಿಕೊಳ್ಳೋ ಹಾಗೆ ಆ ಕಾಲಕ್ಕೆ ಒಂದು ಸೈಕಲೂ ಇಲ್ಲದ ಕಾಲಕ್ಕೆ ಈ ಗದ್ದೆ ತೋಟಗಳ ಮಧ್ಯೆ ಕಟ್ಟಮಣಿ ಕಳೆದು ಹೋಗೋದು, ಆ ಇಲ್ಲದ ಟ್ರೀಟ್ಮೆಂಟ್ ನಂಚಿನ ಆ 5 ನೆನೆತೊಂದಾಗ ಪಟ ಡಾಕ್ಟರ್ನಲ್ಲಿ ನಮಗದ ಪಟ ನಿಜಾದ ಒಂಜಿ ಡಾಕ್ಟರ್ ಬಂದ ಕರುಣಾಕರ್ ಶೆಟ್ಟರು ಆ ನಂಚಿನ ಆ ಸಮಕಾಲಿಗೆ ಆರೇ ಅಂಚಿನ ಒಂದು ವಾತಾವರಣ ಇತ್ತು. ಬಹುಶಃ ನನಗೆ ಈಗ ನೆನಪಾಗುವಂಥದ್ದು ಬಹಳಷ್ಟು ಇದೆ. ನಾನು ಒಂದು ಇದರ ಸಮಯದ ವಿಧಿಯನ್ನು ನೋಡಿಕೊಂಡು ನನಗೆ ನಾನು ಅವರನ್ನು ಭೇಟಿಯಾದ ತಕ್ಷಣ ಮೊದಲ ಪ್ರಶ್ನೆ ಅದು ಹೋಗಿನ ಅವಸ್ಥೆ. ಈ ಒಂದು ಕೇಂದ್ರದ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ ಸಂದರ್ಭದಲ್ಲಿ ಅವರ ಮಾತು ಹೆಚ್ಚಿನ ಮಕ್ಕಳು ಅವರ ಅವರು ಹೇಳುವಂಥದ್ದು ಇಷ್ಟು ಜನ ಯಾರು ನಮಗೆ ಕೊಡಕ್ಕೂನಲ್ಲ ಕೊಡಕ್ಕೂನಲ್ಲ ಅದೇ ಅಂದ್ರೆ ನನಗೆ ಆ ರೀತಿಯ ಹೆಚ್ಚಿನ ಮರೆಯಲಿನ ಅವಸ್ಥೆ ಅಂತ ಹೇಳುವಂಥದ್ದು, ಆ ರೀತಿಯ ಪ್ರಾಮಾಣಿಕವಾದ ಪ್ರೀತಿ ಒಬ್ಬ ವ್ಯಕ್ತಿಯ ಮೇಲೆ ಇದ್ದಾಗ ಮಾತ್ರ ಬರ್ತದೆ. ಅಂದ್ರೆ ಇವ ಏನು ಮಾಡಿಕೊಂಡ ಭವಿಷ್ಯದಲ್ಲಿ ಹೇಗೆ ಇವನ ಕಥೆ ಅನ್ನುವಂತಹ ಕಾಳಜಿ ಅವರಲ್ಲಿ ಇರುವಂಥದ್ದು ನಾನು ಕಂಡಿದ್ದೀನಿ. ಇದು ನನಗೆ ಬಹುಶಃ ನನ್ನ ಅತ್ಯಂತ ಆತ್ಮೀಯರು ಆ ಹಿರಿಯರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಕೊಡುವ ವಿಚಾರ. ಇನ್ನೊಂದು ನಾನು ನೆನಪು ಮಾಡಿಕೊಳ್ಳುವಂಥದ್ದು 1990ರ ಹೊತ್ತಿಗೆ ನನ್ನ ಮಗನ ಒಂದು ನನ್ನ ಗರ್ಭಪತ್ನಿ ಗರ್ಭಿಣಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಅವರು ಕ್ಲಿನಿಕ್ ಮುಗಿಸಿ ಮಾಡಿ ಪೇಷಂಟ್ ಇದ್ರೆ ಕಡಿಮೆ ಸ್ವಲ್ಪ ಬೇಗ ಬರುವುದಿಲ್ಲ ಇತ್ತು. ನಾವು ಊಟದ ಪ್ರೇಮಲತಾ ಪೈ ಮನೆಯ ಗುಡ್ಡದ ತುದಿಯಲ್ಲಿ ನಮ್ಮ ಮನೆ, ಅಲ್ಲಿಗೆ ಆ ಟಾರ್ಚ್ ಹಾಕೊಂಡು ಅದು ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಿದೆ ಆಗಿದೆ. ಒಂದು ಗ್ಲೂಕೋಸ್ ಇಂಜೆಕ್ಟ್ ಮಾಡಿ ಹೋಗುವಂಥದ್ದು ನಿರಂತರ ತಿಂಗಳುಗಟ್ಟಲೆ. ಸೊ ಇದು ಇವತ್ತಿನ ಡಾಕ್ಟರ್ಸ್ಗಳಿಂದ ಅದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯೋ ಅನ್ನುವಂಥದ್ದು ಬಹುಶಃ ಖಂಡಿತವಾಗಿ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನನಗೆ ಕರುಣಾಕರ್ ಶೆಟ್ಟರು ಬಹುಶಃ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಲ್ಲ, ಪ್ರತಿ ಯಾವುದೇ ಒಂದು ಸಂದರ್ಭ ನನಗೆ ಏನಾದರೂ ಒಂದು ಸಮಸ್ಯೆ ನನ್ನ ಮಕ್ಕಳು ನನ್ನೊಟ್ಟಿಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ ಕ್ಲಿನಿಕ್ಗೆ.
ಯಾರು ಬರ್ತಾರೆ ಈಗ ಪಟ್ಟದೆ ಮಾತುಕೊಳ್ಳ ಈ 1947 ಹೋಗ್ಬಾರ್ದು 1990 ಬರ್ಬೇಕು ಗಂಟೆ ರಂಡ. ಸೊ ಈ ರೀತಿಯ ಇದನ್ನು ನಾನು ಈ ಸಂದರ್ಭದಲ್ಲಿ ನಾನು ಅಂದರೆ ಅವರಿಗೆ ಅವರು ಈ ರೀತಿಯ ನನ್ನಲ್ಲಿ ಹೇಳಿದಂತಹ ಮಾತು ಎಲ್ಲ ಮುಗಿದ್ರು ಇನ್ನು ನನ್ನಲ್ಲ ನನ್ನ ಉಂಡದನ್ನ ನನ್ನ ನೆಕ್ಸ್ಟ್ ಪೀಳಿಗೆ ದೇವರೇ ಕಾದು ನನಗೆ ಆ ಮಾತು 100ಕ್ಕೆ 100 ಇವತ್ತು ನಾನು ಅದನ್ನು ಅದು ಸ್ವರಾಕ್ಷರಗಳಲ್ಲಿ ಬರೆದಿರಬೇಕಾದಂಥ ಅವರ ಮಾತು. ನಾವು ಎಂತ ಸತ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾದ ಸಂದರ್ಭ ಇದೆ. ಸೊ ಬಹುಶಃ ನನಗೆ ಈ ಸಂದರ್ಭದಲ್ಲಿ ಯಾವುದನ್ನು ನೆನಪು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಅದರಲ್ಲಿಯೂ ಒಂದು ಘಟನೆ ನಾನು ಹೇಳಲೇಬೇಕು. ಅದು ಬಹುಶಃ 1995ರ ಒಂದು ನನ್ನ ನೆನಪು. ನನ್ನ ಮನೆ ನಮ್ಮ ಅಮೆಯಲ್ಲಿ ಉಪ್ಪಿನಗಡಿ ಸಮೀಪ ನನ್ನ ಫ್ರೆಂಡ್ ಒಬ್ಬರು ಜಯರಾಮ್ ರೈ ಭಾಳ ಆಗ್ತಿದ್ರು, ನಾವು ಕ್ಲಾಸ್ಮೇಟ್ಸು. ಒಮ್ಮೆ ಏನಾಯಿತು, ಅವರ ಮನೆಗೆ ಒಂದು ನಾಯಿ ಮರಿ ತಂದಿದ್ರು. ನಾಯಿ ಮರಿ ತಂದರೆ ಅದು ಬಹುಶಃ ಒಂದು 15 ತಿಂಗಳು ಆಗಿರಬೇಕು ನಾಯಿಯನ್ನು ಸಾಕೋದಕ್ಕೆ ಶುರು ಮಾಡಿ. ನಾಯಿಯ ಜೊತೆ ಆಟ ಆಡ್ತಾ ಇದ್ರು ಮನೆ ಜೊತೆ. ನನ್ನ ಫ್ರೆಂಡ್ ಜಯರಾಮ್ ರೈ ಅವರ ಅಮ್ಮ ಒಬ್ಬರು ಮಾಧವ್ ರೈ ಅಂತ ಹೇಳಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಹೆಜ್ಜೆ ಮತ್ತೆ ರಿಟೈರ್ ಆಗಿ ಇತ್ತೀಚೆಗೆ ರಿಟೈರ್ ಆಗಿ ಬರೋರಿದ್ದರು. ಬಹುಶಃ ಅನಿವಾರ್ಯ ಕಾರಣಕ್ಕೆ ಒಂದು ದಿನ ಇದ್ದಕ್ಕಿದ್ದಾಗಿ ಜಯರಾಮ್ ರೈ ಒಮಿಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅವರನ್ನು ಎತ್ಕೊಂಡು ಸೀದಾ ಆಸ್ಪತ್ರೆಗೆ ಉಪ್ಪಿನಗಡಿ ಬೇಕು. ಯತೀಂದ್ರ ಅವರು ನಮ್ಮ ಬಿಡಿಮಾರ್ಗ ಸೀನನ್ನೇ ಅಂತ ಹೇಳಿ ಬಹಳ ಪಾಪ್ಯುಲರ್ ಇದ್ದರು. ಅವರ ಮಗ ಯತೀಂದ್ರ ಹತ್ರ ಹೋದರೆ ಹುಟ್ಲಿಲ್ಲ, ಸೀದಾ ಕಂಕನಾಡಿಗೆ ಹೋಗಲ್ಲ. ಕಂಕನಾಡಿಗೆ ಕೊಂಡೋಗಿ ಗೊತ್ತಿದೆ ಕಂಕನಾಡಿಯಲ್ಲಿ ಏನಾಗ್ತದೆ ಅಂತೇಳಿ. ಬಹುಶಃ ಒಂದು 2-3 ದಿನ ಇದ್ದರೆ ಏನು ತಿಳ್ಕೊಂಡು ಬಹುಶಃ ನನಗೆ ರ್ಯಾಬಿಸ್ನಿಂದ ನನ್ನ ಮಿತ್ರ ತಿರುಗಿಕೊಂಡು ಅವ್ರ ಜೊತೆ ನಾನು ಹುಟ್ಟಿಕೊಡ್ತಾ ಇದ್ದೆ. ಆಡೋದು ಮಾಡೋದು ಎಲ್ಲ ಇತ್ತು. ನನಗೆ ಆಗಲೇ ಚಳಿ ಜ್ವರ ಶುರುವಾಯಿತು. ತಿರುಗಿ ಹೋದ ರಾತ್ರಿ ನಿದ್ದೆ ಇಲ್ಲದಾಗ ಅಣ್ಣ ನನ್ನನ್ನು ಬಹುಶಃ ಒಬ್ಬರು ನಮ್ಮ ಮಿತ್ರರ ಕಾಲ್ ಮಾಡಿಕೊಂಡು ಸೀದಾ ಕಲಾಕೃಷ್ಣರನ್ನು 2 ಗಂಟೆ ರಾತ್ರಿಗೆ ಬಂದು ಎಂಚಿನೇ ಇರ್ಬೋಯ್ತು ಇದು ಯಾರಿದ್ದ ಮಾತು ಇಂಜೆಕ್ಷನ್ ಕೊಡ್ತಾರೆ. ನನ್ನ ಬಿ ನಾರ್ಮಲ್ ಕರುಣಾಕರ್ ಶೆಟ್ಟರು ಮುಟ್ಟಿದ್ರೆ ಅದು ರ್ಯಾಬಿಸ್ ಅಲ್ಲಿ ಎಂತಾದ್ರೂ ಕೂಡ ಗುಣ ಆಗ್ತದೆ ಅನ್ನುವಂಥ ಒಂದು ಧೈರ್ಯ, ಆಮೇಲೆ ಆ ರೀತಿ ವಿಶ್ವಾಸ ಆಯ್ತು. ಅಲ್ಲಿಂದ ಮತ್ತೆ ಹೋದ್ರೆ ನನಗೆ ಗೊತ್ತಿದೆ ರ್ಯಾಬಿಸ್ ಅಂಟಿಕೊಟ್ರೆ ಕರುಣಾಕರ್ ಶೆಟ್ಟರಲ್ಲ ದೇವರು ಬಂದರೂ ಕೂಡ ಅದನ್ನು ಸರಿ ಮಾಡ್ಲಿಕ್ಕೆ ಅವರಿಲ್ಲ. ಮೊನ್ನೆ ನಾನು ನಮ್ಮ ಡಾಕ್ಟರ್ ಆಂಜನಪ್ಪ ಮಾತಾಡ್ತಾ ಇದ್ದ ಹಾಗೆ ಒಂದು ವೇಳೆ ರ್ಯಾಬೀಸು ರೋಗ ಅಂಟಿಕೊಂಡ್ರೆ ಜಗತ್ತಿನಲ್ಲಿ ಬದುಕಿದವರು ಯಾರಿಲ್ಲ. ಜರ್ಮನಿಯಲ್ಲಿ ಒಬ್ಬ ಇದ್ದಾನೆ. ಬಹುಶಃ ಎಂಥದ್ದು ಏನು ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ, ಯಾವ ರೀತಿಯ ಬಚಾವಾದ ಅನ್ನುವಂಥದ್ದು. ಈ ರೀತಿಯ ಆ ಒಂದು ಮಧ್ಯರಾತ್ರಿ 2 ಗಂಟೆಗೆ ಬಂದಾಗ ಬಹಳ ಒಂದು ತಾಳ್ಮೆಯಿಂದ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ರೀತಿ ಇದೆಲ್ಲ. ಮತ್ತೆ ಇನ್ನೊಂದು ನನಗೆ ನೆನಪಾಗೋದು, ನನಗೆ ನಮ್ಮ ಡಾಕ್ಟರ್ ಪಾಂಡುರಂಗ ನಾಯಕ ತಮಾಷೆ ಕರುಣಾಕರ್ ಶೆಟ್ಟರ್ ಶಿಷ್ಯೆ ಏನ್ ಸತ್ತಿದ್ದಕ್ಕೆ ಒಂದು ಇನ್ನೊಂದು ಕಾರು ಅಂದ್ರೆ ಆ ಕಾಲಕ್ಕೆ ಬಹುಶಃ ನನಗೆ ನೆನಪಿದ್ದ ಹಾಗೆ ಕರುಣಾಕರ್ ಶೆಟ್ಟರು 12 ಫೀಟ್ ಕಾರು ತಗೊಂಡವರು. ಕರುಣಾಕರ್ ಶೆಟ್ಟರ ಆ ಫೀಟ್ ಕಾರ್ನ ಕಥೆ ಏನು ಅಂತಂದ್ರೆ, ಅವರು 12,000ಕ್ಕೆ ತಗೊಂಡ್ರೆ ಮಾರುವಾಗ 14,000. ಅಲ್ಲಿ ಯಾವುದೇ ದೋಷಗಳಿರೋದಿಲ್ಲ, ಎಲ್ಲವನ್ನು ಒಂದು ಅಚ್ಚುಕಟ್ಟಾಗಿ ಅಂದ್ರೆ ಅದನ್ನು ಬಹುಶಃ ಮತ್ತೆ ಅದನ್ನ ಒಂದು ವರ್ಕ್ಶಾಪ್ಗೆ ಕೊಂಡೋಗುವಂಥ ಪರಿಸ್ಥಿತಿ ಏನಾಗುತ್ತೆ ಬೀಳ್ತಾ ಇಲ್ಲ. ಆ ನನ್ನೇ ಮೇಂಟೆನೆನ್ಸ್. ಸೊ ಇದು ಬಹುಶಃ ಮನೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ರೀತಿಯ ರಾಡ್ಗಳಿಗೆ ಏನಾದರೂ ಪೇಂಟ್ ಕೊಡೋದಿದ್ರೆ ಅದನ್ನು ಆ ರಸ್ಟಿಂದ ತೆಗೆದಾಯ್ತು, ಮತ್ತೆ ಅದನ್ನು ತೊಳೆದು ಅದಕ್ಕೆ ಪೇಂಟ್ ಕೊಡಬೇಕು. ಇಲ್ಲದಿದ್ರೆ ಇಲ್ಲ, ಅವರಿಗೆ ಅದು ಆಗೋದಿಲ್ಲ. ಸೊ ಈ ರೀತಿಯ ಒಂದು ನೆನಪುಗಳೆಲ್ಲ ಬಹುಶಃ ನಾನು ಅದನ್ನು ಯಾವ ರೀತಿಯವರ ಬಗ್ಗೆ ನಾನು ನೆನಪು ಮಾಡಿಕೊಳ್ಬೇಕು ಗೊತ್ತಿಲ್ಲ. ಅಂತೂ ನನಗೆ ಅನಿಸುವಂಥದ್ದು ಈ ರೀತಿಯ ಹಿರಿಯರನ್ನು ನಾವು ಬದುಕು ಅನಿವಾರ್ಯ, ಬದುಕು ಜಡ್ಕಾಬಂಡಿ ಯಾರಿಗೂ ಕಾಯೋದಿಲ್ಲ. ಆದರೆ ಅವರ ಆ ಬದುಕಿನ ಅನುಭವಗಳಿದೆ, ಅವರ ಆ ಒಂದು ಏನು ಬದುಕಿನಲ್ಲಿ ಅವರು ಬಹುಶಃ ಕಾಪಾಡಿಕೊಂಡು ಬಂದಿರತಕ್ಕಂಥ ಪ್ರಾಮಾಣಿಕತೆ, ನಿಷ್ಠೆ, ತೊಡಗಿಸಿಕೊಳ್ಳುವಿಕೆ ಇರ್ಬೋದು, ಕಾಳಜಿ ಇರ್ಬೋದು, ಅಥವಾ ತನ್ನ ಒಂದು ಒಡನಾಡಿಗಳೊಂದಿಗಿನ ಆ ಸೌಹಾರ್ದಯುತ ಸಂಬಂಧ. ಕೆಲವರು ಹೇಳುವಂಥದ್ದು ಕೇಳಿದ್ದೇನೆ, ಬಿಟ್ಟ ಸಿಗಲ್ಲ. ನಾನು ಈಗ ಏಕೆ ಲೋಕದ ಜನ ಹೆಚ್ಚಿನ ನೆನೆಸಿರ್ತಾರೆ, 2 ಬಾರಿ ಕಾಸು ಉಂಟು, ಎನ್ನ ಕಾಸು ಕಥೆ ಹೆಂಗೆ ಗೊತ್ತು ನನಗೆ ಆ ಅನುಭವ ಈಗ ಇವೆಲ್ಲ ನೋಡುವಾಗ ಬಾರಿ ಆ ಕಾಸದ ಅನುಭವ ಹೆಂಗೆ ಗೊತ್ತು, ಅದನ್ನು ಬಹಳ ಹಂಚಿಕೊಡ್ತಾ ಇದ್ದಾರೆ. ನಾನು ಹೆಸರು ಹೇಳೋದಿಲ್ಲ, ಯಾವುದೋ ಒಂದು ಫುಡ್ ಇಂಡಸ್ಟ್ರಿಯ
ಒಂದು ಸ್ಲೀಪಿಂಗ್ ಪಾರ್ಟ್ ನಾನು ಸುಸೈಡ್ ಮಾಡುವವರೆಗೆ ಹೋಗಿದ್ದೆ. ಯಾಕೆಂತಂದ್ರೆ ಮರ್ಯಾದಸ್ಥನಿಗೆ ಅದು ಕೋಟಿ ಬಂದರೂ ಕೂಡ ಅದು ಕಸಕ್ಕೆ ಸಮ, ಅದು ಅದಕ್ಕೆ ಅದನ್ನು ಬಯಸುವುದಲ್ಲ. ಸೊ ಆ ಸಂದರ್ಭ ನಾನು ಯಾರು ಕೆಲವು ಸರ್ತಿ ಸುಸೈಡ್ ಮಾಡ್ತಾರೆ ಈಗ ಹೊಡ್ತಿದ್ದೇನೆ, ಯಾಕಂದ್ರೆ ಈಗ ಕಲ್ಪನೆ ಏನು ಸ್ಲೀಪಿಂಗ್ ಪಾರ್ಟ್ನರ್ ಏನೇ ತೊಂದರೆ ಸ್ಲೀಪಿಂಗ್ ಪಾರ್ಟ್ನರ್ ಮೊದಲು ನೀರು ಬಂದಾಗ ಹೇಗೆ ಹೋಗ್ತಾ ಇದೆ. ಈ ರೀತಿಯ ಹಲವು ಸಂದರ್ಭಗಳನ್ನು ನೋವುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ನನಗೆ ಆ ಸುದ್ದಿಯನ್ನು ನನಗೆ ಮಾಧವರೈ ಅವರಿಗೆ ಕಳಿಸ್ಕೊಟ್ರು ಮೊದಲಿಗೆ ಆ ವಾಟ್ಸಪ್ಪಲ್ಲಿ ಬಂದು ನೋಡಿದ ಕೂಡಲೇ ನನಗೆ ಒಂಥರ ಬ್ಯಾಂಗ್ಳೂರಿಗೆ ಹೋಗೋದು ಸಾಧ್ಯ ಇಲ್ಲ ಅಂತ ಹೇಳಿ ಒಮ್ಮೆ ಹೋಗಿದ್ದೆ. ಅವರನ್ನು ನೋಡೋದಕ್ಕಾಗಿ ಮಲ್ಲೇಶ್ವರಕ್ಕೆ ನಾನು ನನ್ನ ಆಶಯಕ್ಕೋಸ್ಕರ ಜೊತೆಯಲ್ಲಿ ಹೋಗಿದ್ದು ಮಾತಾಡಿದ್ದೆ. ಮತ್ತೆ ಕೊನೆಗೆ ಬಂದ ಸಂದರ್ಭದಲ್ಲಿ ಕೂಡ ಫೋನ್ ಮಾಡಿ ಕಳಿಸ್ಕೊಂಡಿದ್ದು. ಆಗ ಅವರಿಗೆ ಕೂತ್ಕೊಳ್ಳಿಕ್ಕೂ ಸರಿಯಾಗಿ ಆಗ್ತಾ ಇದೆ. ಮಲಗಿದಲ್ಲೇ ಒಂದಿಷ್ಟು ಮಾತಾಡಿ ಆ ಕಾಲಕ್ಕೆ ನನಗೆ ಒಂದು 25,000 ರೂಪಾಯಿ ಮಾರಾಯರೆ ಪುನಃ ಅದೇ ಶಬ್ದ ಓರ್ ಮುತ್ತು ಇನ್ನು ದಾಲಾಪಡಿಸಲು என்ன ಸ್ವಾರ್ಥವಾಗ್ತದೆ ಎನ್ನ ಸಮಾಜಕ್ಕೆ ಕೊರಡುವಂತ ಒಂದೇ ಒಂದು ಎನ್ನ ಉದ್ದೇಶ ಆಚರಣೆ ಅದನ್ನೆಲ್ಲ ಮುರ್ಕಿಂಡಲ್ಲಿ ಇದೆಲ್ಲ ಬೇಜಾರು ಯಾರು ಕೊಡೋದಾಗೈತಿ ಕೊಡೋದಾಗೈತಿ. ಸೊ ಏನಂದ್ರೆ ಕೊಡೋದು 25,000 ರೂಪಾಯಿ ಪತ್ರದಲ್ಲಿ ಚೆಕ್ ಕೊಟ್ಟಿರೋದು ಅದನ್ನೆಲ್ಲ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಅವರ ಗುಣಗಳೇನು ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಹುಶಃ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಾವು ಎಲ್ಲರೊಂದಿಗೆ ಪ್ರೀತಿ ಸೌಹಾರ್ದತೆಯಿಂದ ಬದುಕುವಂಥ ಗುಣಗಳನ್ನು ಅವರಿಂದ ಅಲ್ಲಿ ಹೋಗೋ ಮಾರ್ಗದರ್ಶಕರಾಗಿ ಮುಂದಕ್ಕೂ ನಮಗೆ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಡಾಕ್ಟರ್ ಕರುಣಾಕರ್ ಶೆಟ್ಟಿಯವರು ಒಂದು ತಂದೆ ಸ್ಥಾನದಲ್ಲಿದ್ದರು ನನಗೆ. ತುಕಾರಾಮರು ಹೇಳಿದ ಹಾಗೆ ಯಾರೆಲ್ಲ ಕರುಣಾಕರ್ ಶೆಟ್ಟರ ಪ್ರಭಾವ ವಲಯಕ್ಕೆ ಬರ್ತಾರೋ ಅವರನ್ನು ಆವರಿಸಿಕೊಂಡು ಬಿಡ್ತಾರೆ, ಮತ್ತೆ ಬಿಟ್ಕೊಡೋದಿಲ್ಲ. ನಮ್ಮ ಅದೃಷ್ಟ ಏನಂತ ಹೇಳಿದರೆ ನಾವು 3-4 ಮಂದಿ, ಈಗ ನಮ್ಮ KPV ಶರ್ಮಾ, ರಾಮಸ್ವಾಮಿ ಮತ್ತು ನಾನು ಅವರ ಮನೆಯ ಮಾಳಿಗೆಯಲ್ಲೇ ಇದ್ದೆವು. ಹಾಗೆ ಇನ್ನೂ ಹೆಚ್ಚು ಆತ್ಮೀಯತೆ ನಮಗೆ. ಅವರಿಂದ ಬಹಳಷ್ಟು ಉಪಕೃತನಾಗಿದ್ದೇನೆ. ಅವರಿಂದ ಬಹಳಷ್ಟು ವಿಷಯಗಳನ್ನು ನಾನು ಕಲಿತುಕೊಂಡಿದ್ದೇನೆ. ಮೊದಲನೇದು ಅವರ ಜೀವನ ಪ್ರೀತಿ, ಅವರೊಂದು ವೃತ್ತಿಯನ್ನು ತೆಗೆದುಕೊಂಡಂಥ ಒಂದು ಸೀರಿಯಸ್ನೆಸ್, ಅದು ವೃತ್ತಿ ಇರಬಹುದು. ಟಾಪ್ ಪ್ರಿಯಾರಿಟಿ ಅವರ ಜೀವನದಲ್ಲಿ ವೃತ್ತಿ, 2ನೇದು ಸಂಸಾರ, 3ನೇದು ಸಮಾಜ ಸೇವೆ, 4ನೇದು ಉಳಿತಾಯ. ಇದೆಲ್ಲದ ಸಮನ್ವಯತೆಯನ್ನು ನಾವು ಕಾಣಬೇಕಾದರೆ ಕರ್ನಾಟಕ ನೋಡಿದ್ರೆ ಗೊತ್ತಾಗ್ತದೆ. ಅತ್ಯಂತ ಸರಳವಾದ ಜೀವನ, ಶುಭ್ರವಾದ ಬಿಳಿ ಡ್ರೆಸ್, ಅವರು ಯಾವಾಗಲೂ ಕೂಡ ಕ್ಲೀನ್ಲಿನೆಸ್ ಅಂದರೆ ಏನು ಅಂತ ಹೇಳಿದ್ರೆ ಅವರನ್ನು ನೋಡಿ ಕಲಿಬೇಕು. ಅವರ ಮನೆ, ಅವರ ಕಾರು, ಕರ್ಮಚಾರ ಹೇಳಿದರು, ಕೃಷ್ಣ ಹೇಳಿದರು, ಕಾರು ಅವರು ಡೈಲಿ ಹಾಸ್ಪಿಟಲಿಂದ ಬಂದು ಈಶ್ವರದಿಂದ ಬಂಟ್ವಾಳ ಹಾಸ್ಪಿಟಲ್ ಅವರ ಕ್ಲಿನಿಕ್ಗೆ ಹೋಗಿ ವಾಪಸ್ ಬರೋದು. ಲಾಸ್ಟಿಗೆ ಬೇರೆ ಎಲ್ಲಿ ಹೋಗ್ತಿರಲಿಲ್ಲ, ಆದರೂ ಡೈಲಿ ಕಾರ್ ತೊಳಿಬೇಕು. ಅವರು ಕಾರ್ ತೊಳೆಯುವ ರೀತಿ ನೋಡಿದರೆ ಅದನ್ನು ತೊಳೆದು ಒರೆಸಿ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಡ್ರೈವ್ ಮಾಡಿ ಮತ್ತೆ ಒಳಗೆ. ಈಗ ಯಾರು ಹೇಳ್ತಾ ಇದ್ರು, ಅವರ ಕಾರಲ್ಲಿ ಯಾರಾದರೂ ಕೂತ್ರೆ ಅವರೇ ಡೋರ್ ಹಾಕ್ಲಿಕ್ಕಿಲ್ಲ, ಇವರೇ ಹೋಗಿ ಡೋರ್ ಹಾಕಿ ಮತ್ತೆ ಯಾಕಂದ್ರೆ ಅವರು ಡಾಕ್ಟರ್ ಹಾಕಿದ್ರೆ ಅವರಿಗೆ ಎದೆಗೆ ಬಿದ್ದಾಗ ಅಷ್ಟು ಪ್ರೀತಿ ಅವರಿಗೆ, ಅವರ ವಸ್ತುಗಳಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಅದೆಲ್ಲ ನೋಡುವಾಗ ತುಂಬ ಸಲ ಅವರು ಆಗ ಕೆಲವರು ಹೇಳಿದ್ರು, ನಾವಿಲ್ಲಿ ಸೈಟ್ ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳಿದ್ದ. ನಾನು ಆಗಲೇ ಹೇಳಿದಾಗೆ ನಮ್ಮಲ್ಲಿ ಎಲ್ಲ ಸೀನಿಯರ್ಸ್ ಇದ್ದದ್ದು, ಶರ್ಮಾ, ರಾಮಸ್ವಾಮಿ, ಶಂಕರ್ ಭಟ್, ಕೃಷ್ಣರಾಜು, ಇವರೆಲ್ಲ ತುಂಬ ಸೀನಿಯರ್ಸ್ ನನಗೆ ನಮ್ಮಲ್ಲಿ ಕಾಲೇಜಿನಲ್ಲಿ. ನಾನು ಬಹಳ ಜೂನಿಯರ್. ಕರ್ನಾಟಕ ಶೆಟ್ಟರ್ ಮನೆಯಲ್ಲಿದ್ದರಿಂದ ಕರ್ನಾಟಕ ಶೆಟ್ಟರನ್ನ ಹೇಳಿದ್ರು, ವೃಷಭರೇ ಈಗೊಂದು ಸೈಟ್ ಗೆದ್ದು ನೋಡಿ ಅಂತ. ನೀವು ಹೇಳಿದ್ರಲ್ಲ, ನನಗೆ 81ರಲ್ಲಿ ಮದುವೆ ಆಗೋದು. ಆಗಿನ ನಾನು ಹೆಂಡತಿದ್ದು ಜಾಬ್ ಪರ್ಮನೆಂಟ್ ಆಗಲಿಲ್ಲ, ಅದು ದುಡ್ಡೇ ಇಲ್ಲ. ಒಂಜಿ ಸೈಟ್ ಗೆದ್ದು ನೋಡಿ ಅಂತ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಅವ್ರು ಹೇಳಿದ್ರು ಅದೇ ತಗೊಂಡಾದ್ಮೇಲೆ ಮನೆ ಕಟ್ಟಬೇಕಂದ್ರೆ ಈಗ ಆರಂಭ ಮಲ್ಪಲೆ ಅವು ಮುಗಿಡು, ಈಗ ಶುರು ಮಲ್ಪಲೆ ಅವು ಮುಗಿಡು. ಎಷ್ಟು ಅವರದು ಒಂದು ನನಗೆ ಸಹಕಾರ ಅಂತ ಹೇಳಿದ್ರೆ ಆದಿತ್ಯವಾದ ಬರುವುದಿಲ್ಲ, ಏನಾಯ್ತು ಎಷ್ಟೆಲ್ಲ ಆಯ್ತು ಅಂತ. ನಾನು ಅಲ್ಲಿ ಸೈಟ್ ತಗೊಂಡಾಗ ಏನಾಯ್ತು ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ
ಆಳದಲ್ಲಿ ಒಂದು ಸೈಡ್ ನಾರ್ತ್ ಸೈಡ್ಗೆ ತುಂಬ ಆಳದವರೆಗೆ ಕಂಪೌಂಡ್ ವಾಲ್ ಫೌಂಡೇಶನ್ ತೆಗಿಬೇಕಾಗಿತ್ತು. ಆಗ ಅವರಲ್ಲಿ ನಮ್ಮಲ್ಲಿ ಶಿವಪುಣ್ಯೇಶ್ವರ ಇದ್ರು, ಅವರಿಗೆ ಅವ್ರ ಕಲ್ಲುಗಳಿದ್ದು ಅವ್ರಿಗೆ ಹೇಳೋದು, ಶಿವಪ್ಪ ಅಡೀತ 4,2 ಫೀಟ್, 5 ಮಿತ್ತು ನೆಲಕ್ಕೆ ಮಟ್ಟ 2 ಫೀಟ್, 5 ಮಿತ್ತು 1-2 ಫೀಟ್ ಇಂಚ ಬಲ್ಕು. ಅಂದರೆ ಅದು ಅವರಿಗೆ ಯಾವುದ್ರ ಬಗ್ಗೆ ಅನುಭವ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಪ್ರತಿಯೊಂದು ಅನುಭವ ಉಂಟು. ಮತ್ತೆ ನಾವು ಟೀ ಕುಡ್ಡೇ ಹಾಕಬೇಕು ಮರ ಬಾಗಿಲಿಗೆ ಅಂತ ಹೇಳಿ ಒಗ್ಗದ ಒಬ್ಬರು ವುಡ್ ಇಂಡಸ್ಟ್ರಿ ಅವರಿಗೆ ವುಡ್ ವ್ಯಾಪಾರದ ಕಂಪನಿಸವರು ಅವರಿಗೆ ಹೇಳಿ ನನಗೊಂದು ಶರಪರಿಗೆ ಎಲ್ಲ ಮನೆಯ ಕಿಟಕಿ ಬಾಗಿಲಿಗೆ ಬೇಕಾದ ಟೀ ಕುಡ್ ವ್ಯವಸ್ಥೆ ಮಾಡಿಕೊಟ್ಟದ್ದು. ಆಚಾರ್ಯನ್ನು ನಮಗೆ ಮಾಡಿಕೊಟ್ಟದ್ದು ಶಾಮರಾಯ ಆಚಾರ್ಯ, ಬಹಳ ಒಳ್ಳೆಯ ಅವರ ಕೆಲಸಗಾರರು ಯಾವ ರೀತಿ ಅಂದರೆ ಅದು ದಟ್ ದಿ ಬೆಸ್ಟ್, ಅದರಿಂದ ಬೆಸ್ಟ್ ನಿಮಗೆ ಆ ಒಂದು ವೃತ್ತಿಯಲ್ಲಿದ್ದವರು ಇರುವುದೇ ಇಲ್ಲ. ಶಾಮರಾಯ ಆಚಾರ್ಯರನ್ನು ಪರಿಚಯ ಮಾಡಿ ಅವರು ಪಾಪ 4 ತಿಂಗಳು ಇಲ್ಲೇ ಕೆಲಸ ಮಾಡಿ ಬಹಳ ಚಂದ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಅವರ ಜೀವನ ಪ್ರೀತಿ ಅವರ ಬಗ್ಗೆ ಮಾತ್ರ ಇರುವುದಲ್ಲ, ಅವರ ಒಟ್ಟಿಗೆ ಯಾರು ಇರ್ತಾರೆ ಅವರನ್ನು ಆವರಿಸ್ಕೊಂಡ್ಬಿಡ್ತಾರೆ. ಮತ್ತೆ ನೀವು ಅವರು ಹೇಳಿದ ಕೇಳಲೇಬೇಕು, ಅವ್ರು ಮತ್ತೆ ಏನು ಹೇಳುವುದಿಲ್ಲ. ತುಕಾರಾಮ್ ಹೇಳಿದೆ ಅವರಿಗೆ ಕಾಳಜಿ ಎಲ್ಲಿವರೆಗೆ ಈರಿದ ಆಯ್ತು ಅವರ ಬಗ್ಗೆ ಇರ್ತಾರೆ ಜಾಸ್ತಿ, ಅವರು ಏನು ಮಾಡ್ತಾರೆ. ಆ ರೀತಿ ಒಂದು ಯೋಚನೆಗಳು ಇರುವಂಥ ವ್ಯಕ್ತಿಗಳು ಈಗ ಸಿಗೋದು ಮಾರಿ ಕಟ್ಟ. ಅವರಿಗೆ ಅವರ ಬಗ್ಗೆ ಯೋಚನೆಗಿಂತಲೂ ಉಳಿದವರ ಬಗ್ಗೆ ಕೂಡ ನಾವು ಕ್ಲಿನಿಕ್ಗಳು ಮಾತುಕಾಲ ಹೇಳಿದ್ರು, ಅವರ ಡಾಕ್ಯುಮೆಂಟೇಶನ್ ಬಹುಶಃ ಇವತ್ತಿನ ಕಾಲದಲ್ಲಿ ಈಗಲೂ ಕೂಡ ಇರ್ಬೋದು. ಅವರು ಸರ್ವಿಸ್ ಆರಂಭ ಮಾಡಿದ್ರೆ ಹಿಡಿದು ಕೊನೆಯವರೆಗೂ ಅವ್ರದ್ದು ಡಾಕ್ಯುಮೆಂಟೇಶನ್ ಇತ್ತು. ಯಾರಾದರೂ ಅವರಿಗೆ ಪೇಷಂಟ್ಸ್ ಬಂದಾಗ ಅವರಿಗೆ ಸಿಟ್ಟು ಬರೋದು ಯಾವಾಗ ಅಂದರೆ, ಒಂದು ಅವರ ನಂಬರ್ ಹೇಳಬೇಕು, ನೀವು ಹುಡುಕ್ಬೇಕಲ್ಲ, ನಂಬರ್ ಇದ್ದರೆ ಮೊದಲೇ ಫುಲ್ ಅವರಿಗೆ 2 ಪೇಷಂಟ್ ಆದ ಮೇಲೆ ಕೊನೆಗೆ ಮತ್ತೆ ಬಾಟ್ಲು ತರಬೇಕು. ಆಗ ಬೇರೆ ಯಾರು ಆಗ ಸಿರಪ್ ಕೊಡ್ತಿದ್ರು, ಅವರು ಸಿರಪ್ ಕೊಡ್ತಾ ಇದ್ರು. ಬಾಟ್ಲು ತರಿದ್ರೆ ಕೈಗೆ ಒಂದು ಬರ್ತಾರೆ ರಕಂಗಡವಲ್ಲ ಏನೋ ಬ್ಯಾಟ್ರಿನ ಮುಂದಿತ್ತು. ಅವ್ರು ಯಾರು ಬೈರು ಕೂಡ ಒಂದು ಚೂರು ಬಿಟ್ಟಿದ್ದರೆ ಹಾಗೆ ಆ ಮಾತಿನಲ್ಲಿ ಕಾಳಜಿ ಬಿಟ್ಕೊತೀವಿ. ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ನಂಬರ್ ಇಟ್ಕೊಂಡು ಬರಬೇಕು. ಆ ನಂಬರ್ ಯಾಕಂದ್ರೆ ಇಲ್ಲಿಂದ ಅವರು ಅಷ್ಟು ಅಡ್ಡಿಯಲ್ಲಿ ಯಾವ ನಂಬರ್ ಹುಡುಕಿತು. ಈ ರೆಗ್ಯುಲರ್ ಬರುವಂತಾದರೆ ಅವರಿಗೆ ನಂಬರ್ ನೆನಪಿಲ್ಲ, ಒಳ್ಳೆ ನೆನಪು ಶಕ್ತಿ ಇತ್ತು ಅವರಿಗೆ. ಅವರಿಗೆ ನಾನು ಕಂಡುಕೊಂಡದ್ದು ಬಹಳ ಒಳ್ಳೆಯ ನೆನಪು ಶಕ್ತಿ ಇತ್ತು ಅವರಿಗೆ. ನಾನು ಅವ್ರ ಹತ್ರ ಹೋದಾಗ ಒಮ್ಮೆ ಸಲ ನಂಬರ್ ಹೇಳಿದ್ದು ನನಗೆ, ನಾನು ಯಾವಾಗಲೂ ಗಿಸಲು ಇಟ್ಕೊಳ್ಳೋದು. ಅವರು ಬೈದು ನೋಡಿ ಒಂದು ಪರ್ಸನ್ ಒಂದು ಚೀಟಿ ಇಟ್ಕೊಳ್ಳೋದು. ನಾನು ಹೇಳಿದ್ದು ಅಂತ ಹೇಳಿಲ್ಲ, ಒಮ್ಮೆ ಸಹ ಹೇಳಿಲ್ಲ. ನಾವು ಕೂಡಲೇ ತೆಗಿತೇವೆ. ತುಂಬ ಮಂದಿ ನಂಬರ್ ನೆನಪಿರ್ತಿತ್ತು ಅವರಿಗೆ. ತರದಿದ್ದರೆ ಮಾತ್ರ ಭಾರಿ ಸಿಟ್ಟು ಬರೋದು ಅವರಿಗೆ ನಮ್ಮ ತರದಿದ್ದರೆ. ಮತ್ತೆ ಅವರ ಕಂಪೌಂಡರ್ಗಳು ಹಾಗೆ, ಅವ್ರ ಕಂಪೌಂಡರ್ ಮಾತ್ರ ಅಲ್ಲ, ಎಲ್ಲ ಕೆಲಸ ಅವರೊಟ್ಟಿಗೆ ಇರೋದು, ಅವ್ರ ಮನೆಯಲ್ಲೇ ಇರೋದು. ಅವರು ಅಲ್ಲಿ ಊಟ ಕಾಫಿ ಅವರೊಟ್ಟಿಗೆ ಅಲ್ಲಿ ಅವರು ಮಾತ್ರ ಕಟ್ಟಿ ಕೊಡ್ತಾರೆ. ಅದನ್ನು ಬಿಡಿಸಿ ನೋಡದೆ ಒಮ್ಮೆ ಸಹ ಪೇಷಂಟ್ ಕೈ ಕೊಟ್ಟದಿಲ್ಲ. ಯಾಕೆ? ಅವರು ಬರೆದು ಕೊಟ್ಟಿರ್ತಾರೆ ಏನು ಹಾಕಬೇಕು ಅಂತ, ಅವರು ಹಾಕಿದ್ದಾನೆಲ್ಲ ಅಂತ ಚೆಕ್ ಮಾಡದೆ ಅದು ಪೇಷಂಟ್ ಕೈಗೆ ಹೋಗೋದೇ ಇಲ್ಲ. ಅದನ್ನು ಫುಲ್ ಬಿಚ್ಚಿ ಮತ್ತೆ ಇವರು ಅದನ್ನು ಕಟ್ಟಿ ಆಮೇಲೆ ಕೈಗೆ ಕೊಡು. ಅಂದರೆ ಅಷ್ಟೂ ಒಂದು ವೃತ್ತಿಯ ಬಗ್ಗೆ ಅವರಿಗಿರುವಂಥ ಒಂದು ಪ್ರೀತಿ ಎಷ್ಟು ಅಂತ ಹೇಳಿದ್ರೆ, ನಾವು ಹೇಳಿದಾಗೆ ನೀವು ಎಷ್ಟು ರಾತ್ರಿಗೆ ಬೇಕಾದ್ರೆ ಹೋಗಿ ಬೆಲ್ ಮಾಡಿ, ಪ್ರಾಯ ಆದ ಮೇಲೆ ಅವರು ಕಂಟ್ರೋಲ ಬೇಡ ಅಂತೇಳಿ ಬಿಸಿಲೊಡಿಗೆ ಬಂದರು. ಕಡಿಮೆ ಪ್ರಾಕ್ಟೀಸ್ ಆಗಲಿ ಅಂತ ಬಿಸಿಲೊಡಿಗೆ ಪ್ರಾಕ್ಟೀಸ್ ಶುರು ಮಾಡಿದರು. ಅವರಿಗೆ ಪೇಷಂಟ್ಸ್ ಕಡಿಮೆ ಆಗಲಿಲ್ಲ. ಅವ್ರು ಇಲ್ಲಿ ಬಂದಿದ್ದು ಯಾಕೆ? ಪೇಷಂಟ್ಸ್ ಕಡಿಮೆ ಆಗಲಿ, ಅಲ್ಲಿ ಬೇಡ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ಪೇಷಂಟ್ಸ್ ಕಡಿಮೆ ಆಗಲಿಲ್ಲ, ಅಲ್ಲಿಗಿಂತ ಜಾಸ್ತಿ ಇತ್ತು ಇಲ್ಲಿ ಕೂಡ. ಇಲ್ಲಿಯವರು ಕೂಡ ಅವ್ರ ಹೋಗ್ಲಿಕ್ಕೆ ಶುರು ಮಾಡಿದರು. ಯಾಕಂದರೆ ಆ ಒಂದು ಪ್ರೀತಿ, ಆ ಒಂದು ಕಾಳಜಿ ತೋರಿಸೋ ಡಾಕ್ಟರ್ಸ್ಗಳು ಇವತ್ತು ಸಿಕ್ಕೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಸಂಜಯ್ಗಿರಿಗೆ ನಮ್ಮಂತದ್ದು ಹಾಕಿದ್ದೇವೆ. ಅವರು ನಾನು ಹೇಳಿದಲ್ಲ, ಒಂದು ರೀತಿ ನಮ್ಮ ಬದುಕಿಗೆ ಕಟ್ಟಿಕೊಟ್ಟವರು ಅವರು. ಸಂಜಯ್ಗಿರಿಗೆ ನಮ್ಮಂತದ್ದು ಹಾಕಿದ್ದವರು ನಮಗೆ ಮೊದಲು ಇಲ್ಲಿ ಸೈಟ್ ತಗೊಂಡಾಗ ಎಲ್ಲರೂ ಬೈದಿದ್ದಾರೆ ಸುತ್ತಮುತ್ತಲವರೆಲ್ಲ. ಮಕ್ಕಳು ಮಾಸ್ಟರ್ ಕೂಡ ನಾಯಿ ಜಾಗಿ ದುಡ್ಡು ಬದುಕೆ ತೊಗೊಂಡಿರುತ್ತೆ. ಅದೇ ಮಾತು ಹೇಳಿದ್ದಾರೆ ನಮಗೆ. ಹಾಗಾಗಿ ಆದರೆ ಅವರು ನಮಗೆ ಒಂದೇ ಮಾತು ಹೇಳಿದ್ರು, ನೋಡಿ ಈಗ ನಿಮಗೆ ಅದು ಗೊತ್ತಾಗಲಿಕ್ಕಿಲ್ಲ, ಮುಂದಕ್ಕೆ ಅದು ಬಹಳ ಒಳ್ಳೆಯ ಒಂದು ರೆಸಿಡೆನ್ಷಿಯಲ್ ಏರಿಯಾ ಆಗುತ್ತೆ, ನೀವು ಸಾಧ್ಯ ಆದರೆ ಇನ್ನೂ ಒಂದು ಸೈಟ್ ತಗೊಳ್ಳಿ. ಅವರ ಮಾತು ಮಾಡಿ ಸಾಧ್ಯ ಇನ್ನೂ ಒಂದು ಉಳಿತಾಯ. ಅವರ ಮಕ್ಕಳ ಬಗ್ಗೆ ಎಲ್ಲ ಮಕ್ಕಳಿಗೆ ಮದುವೆ ಮಾಡೋ ಮೊದಲು ಅವ್ರು ಏನೇನು ವ್ಯವಸ್ಥೆ ಮಾಡಬೇಕು ಅದು ಅಷ್ಟು ಪರ್ಫೆಕ್ಟ್ ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ರು. ಸಮುದ್ರದಿದ್ದಾರೆ ಎಷ್ಟು ಒಂದು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ, ಅದು ಎಲ್ಲಿಯೂ ಒಂದು ಚೂರು ಅಲ್ಲಿ ಏನು ಆಚೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಹೀಗೆ ಆಗ್ತದೆ, ಹಾಗೆ ನನ್ನ ಮಗಳು MBBS ಸೇರಿದಾಗ ಅವರು ಮಾತು ಹೇಳಿದರು, ವೃಷಭರೇ MBBS ಏನು ಸುಲಭ, MBBS ಆದರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಜೋಕು ಐದು BAMS ಆದಾಗ ಎಂಟೇ ಪ್ರಾಕ್ಟೀಸ್ ಮಾಡ್ತೀರಿ. ಆದರೆ MBBS ಸೇರಿದ ದಯಪಡು MBBS ಆಗಿಬಿಟ್ಟೆ ಅಂತ ಅನ್ಬೋದು. ಆಗ MD ಬಂದ್ರಿ, MD ಉಪವಾಸ ಆಗ್ಬೋದು ನೀವು ಹೇಳಿದ್ರು. ಆಮೇಲೆ MBBS ಮುಗಿಯುವಾಗ ಅವ್ರು ಇನ್ನೊಂದು ಮಾತು ಹೇಳಿದ್ರು,
ಡಾಕ್ಟ್ರೇ ಕೊಟ್ಟು ಸುಮಾರು ಡಾಕ್ಟರ್ ಮಾಡಿದ್ರೆ ಲೈಫೇ ನಡೀಬೋದು. ಇದೆಲ್ಲ ಕರ್ನಾಟಕ ನನಗೆ ಹೇಳೋದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟು ಪ್ರೀತಿ. ಅವರ ಸಂಸಾರ ಅಲ್ಲ, ನನ್ನ ಸಂಸಾರದ ಅವರ ಸಂಸಾರ ಇದ್ದಾಗೆ. ನನ್ನ ಹಳ್ಳಿಯ ಚಾರ್ಟೆ ಕೊಟ್ಟಿರ್ತಾರೆ ಕ್ಲಾಸ್ ಸಂತೋಷಪಟ್ಟರು. ಆಮೇಲೆ ಊಟದ ಬಗ್ಗೆ, ಊಟ ತಿಂಡಿಯ ಬಗ್ಗೆ ಅವರೊಂದು ಕಾಳಜಿ ಏನಂದರೆ, ತುಕಾರಾಮ ಮನೆ ಹೋಗ್ಲಿಕ್ಕೆ ಅವ್ರು ಬಂದಾಗ ನಾನು ಇಲ್ಲಿ ಇದರ ಉಸ್ತುವಾರಿ ಅಡಿಗೆ ಕೊಡಿ ಉಸ್ತುವಾರಿ ಬಂದ ಕೂಡ ಹೇಳಿದೆ ಜೈನರ ಅಡಿಗೆ ಗೊತ್ತು ನನಗೆ ಜೈನರ ಅಡಿಗೆ ಅಂದರೆ ನೋಡ ಸ್ವಲ್ಪ ಅಂತ ಕೋಪ ಜೈನರ ಫಂಕ್ಷನ್ ಕೊಂಡ ಅವರು ಮಾತ್ರ ಸ್ವಲ್ಪ ಬೇರೆ ಫಂಕ್ಷನ್ ಕೊಡಲ್ಲ ಏನೋಡ ಸ್ವಲ್ಪ ಅಂತ ಇದ್ರೆ ಆಪುಜಿ ಊಟ ಆಪುಜಿ ಹಾಂ ಜೈನರ ಊಟ ಅಂತ ಹೇಳಿದ್ರೆ ಅವ್ರು ಹೊಗಳದಲ್ಲ ಅಲ್ಲ. ಅವರು ಜೈನರು ಅಂತಂದರೆ ಅವ್ರು ಹೇಳಿದ್ರು ಆ ದಿವಸ ಊಟ ಮಾಡಿ ಮನೆ ಊಟ ಮಾಡಿ ಪುಲಾವ್ ಇರ್ತದೆ. ಏನು ಪುಲಾವ್ ಆಗ್ತದೆ ಮಾಡಿ ಪುಲಾವ್ ಮಾಡ್ಬೇಕು ಬೇಕು ಅವ್ರು ಅವು ತಿಂದುಂಡತ್ತೆ ಮಧ್ಯರಾತ್ರಿ ಬಿಟ್ಲ ಇದ್ದಾನೆ ಆಗಿ ಬಟ್ ಅವು ಖರಾಬ್ಜಿ ಕುಟುತ್ತಲೇ ನಿಗಲಾಕಲ್ಲ ಅವು ಐದು ವ್ಯವಸ್ಥೆ ಇಲ್ಲ ಅವ್ರು ಬರಲು ಹೋಗ್ಬೇಕು ಐದು ಗೊತ್ತಿತ್ತು. ಅದು ಬೇರೆ ಎಲ್ಲಿ ಮಕ್ಕಳು ಊಟ ಮಾಡೋದಿಲ್ಲ. ಅವರೇ ಹೇಳೋದು ಊಟ ಮಾಡ್ತಿಲ್ಲಂತೆ, ಬಟ್ ಜೈನ ಊಟ ಅಂದರೆ ಮಾಡ್ತಾರೆ. ಅಂದರೆ ಅವರ ಪ್ರತಿಯೊಂದು ಅಭ್ಯಾಸಗಳಲ್ಲಿ ಕೂಡ ನಾವು ತಿಳಿದುಕೊಳ್ಳುವಂಥದ್ದು ಎಷ್ಟೋ ವಿಚಾರಗಳಿತ್ತು. ಅವರ ಕ್ಲೀನ್ಲಿನೆಸ್ಸನ್ನು ನಾನು ಎಂಬಾಯ್ ಮಾಡಿಕೊಂಡಿದ್ದೇನೆ. ವೃತ್ತಿಯ ಬಗ್ಗೆ ಅವರಿಗಿರುವಂಥ ಒಂದು ಕಾಳಜಿಯ ಬಗ್ಗೆ, ಆ ಪ್ರೀತಿಯನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಕ್ಲೀನ್ನೆಸ್ ಮನೆ ಕಾರು ಎಲ್ಲವೂ ಕೂಡ ನಾನು ಅದೇ ರೀತಿ ಅವರಿಂದ ಕಲ್ತ್ಕೊಂಡಿದ್ದ. ಅಂದರೆ ಅಷ್ಟು ನಿಕಟವಾಗಿ ನಾನು ಒಟ್ಟಿಗೆ ಇದ್ದರಿಂದ ತುಕಾರಾಮ್ ಹೇಳಿದಾಗ ಇದು ಒಂದೇ ಮಾತ್ರ ನಾನು ನಿಲ್ಲಿಸ್ತೇನೆ. ಅಲ್ಲಿ ಎಷ್ಟು ಪೇಷನ್ಸ್ ಬೇಕಾದ್ರೆ ಇರಲಿ, ನಾವು ಹೋದರೆ ಒಂದು ಎರಡು ವಿಚಾರ ಅಂದರೆ ಅವ್ರ ಹತ್ರ ಮಾತಾಡಲೇಬೇಕು. ಅವರು ಅಷ್ಟು ಮಂದಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾವಲ್ಲಿ ಕೂತ್ಕೊಂಡ್ರೆ ಒಂದು 5 ನಿಮಿಷದಲ್ಲೂ ಮತ್ತೆ ಏನಾದರೂ ನಮ್ಮ ವೈಯಕ್ತಿಕ ವಿಚಾರ ಇರ್ಬೋದು, ಅವ್ರ ಹೆಂಡರ ವಿಚಾರ ಇರ್ಬೋದು, ಏನಾದರೂ ಒಂದು ವಿಚಾರದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಮಾತಾಡಿಯೇ ಅವರು ಕಳಿಸೋದು, ಹಾಗೆ ಕಳಿಸಲೇ ಇಲ್ಲ. ಈ ರೀತಿ ಒಂದು ಒಡನಾಟ ನಮಗಿತ್ತು. ಅವರ ಮನೆ ಮಾಳಿಗೆ ಮೇಲೆ ಇದ್ದೆ, ಮನೆ ಬಿಟ್ಟು ನಾವು ಇಲ್ಲಿ ಬಂದ ಮೇಲೆ ಒಂದು 100 ಸಲ ಹೇಳಿದ್ದಾರೆ ಅಂತ ಋಷಭರೇ ಈ ರೀತಿ ನನಗೆ ಇಲ್ಲಿ ಹೆಂಚೆ ಇತ್ತದ್ದು ಇಲ್ಲಿವರ ಹೇಗೆ ಬೇಜಾರ ಇಡೀ ಸೈಡ್ ಕೂಡ ಕಪ್ಪಾತ ಯಾಕಂದ್ರೆ ದೂರ ಹೋಗುತ್ತೆ ಅಷ್ಟು ಕ್ಲೀನ್ ಬೇಕು. ಅವರ ಮನೆ ಮಾತ್ರ ಅಲ್ಲ, ಅವರ ಮನೆ ಬಾಡಿಗೆಯಲ್ಲಿರೋರು ಕೂಡ ಕ್ಲೀನ್ ಆಗಿರಬೇಕು ಅವ್ರು ಬಯಸ್ತಾರೆ. ಬಟ್ ಆಮೇಲೆ ಅವರು ಮಾಡ್ತಾರೆ ಹಾಗೆ. ಅಂದರೆ ಈ ರೀತಿ ಒಂದು ವ್ಯವಸ್ಥಿತವಾಗಿ ಜೀವನ ಅಲ್ಲಿ ಎಷ್ಟು ಒಂದು ಅಚ್ಚುಕಟ್ಟತನ ಅಂತ ಹೇಳಿದ್ರೆ ಒಂದು ಏನಂತಾರೆ 87 ಆಗದಾಗ್ತದ ಐಟು ಅಂಚಿನ ಚಾವರ ಇತ್ತು ಆ ಲೈಫ್ ಅವ್ರು ಹಂಚಿದ್ರು. ಆ ಜೀವನ ಕ್ರಮಕ್ಕೂ ಪ್ರತಿಯೊಂದು ಆರಂಭ ಪಡ್ಲಿಕ್ಕೆ ಮಾಡಿದ್ರು. ಆತನ ಶಿಸ್ತುಬದ್ಧವಾದ ಜೀವನ ನಡೆದದ್ದು ಎங்களுக்கு ಮಾದರಿಯಾದ ಕರ್ನಾಟಕ ಇದನ್ನು ಮಾಡೋ ಬೈಕ್ ಮಾತ್ರೆಗಳ ಒಂದು ಇಪ್ಪಡು ಸಮಯ ಕೊಡು ಮಾತ್ರ ನಾವು ಹುಟ್ಟಿನ ವರ್ಷ ಪ್ರತಿಯೊಂದು ಸೈಗಡೆ ಆಡಲ್ಲ ಭಾರಿ ಆಸೆಗಾದೆ ಹೆಂಗೆ ಒಂಜಿ ಜಾಸ್ತಿ ಮೊದಲು ಮಾತು ಒಂದು ಜಾಸ್ತಿ ಅಡ್ವಾಂಟೇಜ್ ಅನ್ಕೊಂಡ ಪ್ರತಿ ಸತಿ ಹುಟ್ಟಿಲ ಬರ್ತದಲ್ಲ ಹೆಂಗೆ ಕೊಂಚ ಫೋನ್ ಮಾಡಬೇಕು ಏನಪ್ಪ ಮಗಳಲ್ಲಿ ನಡ್ಬೋದು ಅವ್ರಿಗೆ ಏನು ಗಂಗಾಧರ್ ಇರ್ತಾರೆ ಗಂಟೆ ಜನ ಮಾತು ಏನು ಗಂಗಾಧರ್ ಫೋನ್ ಮುಚ್ಚಿರಲ್ಲ ಗಂಗಾಧರ್ ನಿಜೇರ ಸ್ಟೇಟ್ ಬ್ಯಾಂಕ್ ಹಿಡಿದ್ರು ಗಂಗಾಧರ್ ಮಾಡಿದ್ರೆ ಗಂಗಾಧರ್ ನಿಜೇರ ಅಂತ ಕಾರ್ಯಕ್ರಮ ಅಂತಲೇ ರಂಗೋಲಿ ಪಾತ್ರ ನೋಡು ಲಾಸ್ಟ್ ಆಕ್ಸಿಡೆಂಟ್ ಮಾಡಿದ ತಪ್ಪಲ್ಲ ಪಾತ್ರ ಭಾರಿ ವೀಕ್ ಆಗಿದ್ದೇವೆ ವೈಯಕ್ತಿಕವಾಗಿ ಆಡಲ್ಲ. ಆ ಮಾತೆಲ್ಲ ಅಪವಾದದಲ್ಲಿ ಮರತ್ರ ಪೂರ ಕರೆಕ್ಟ್ ಇತ್ತು. ಹೊಸತ್ತು ಮಾತಕ್ಕೆ ಮರತು ಹೋಗ್ತೀವಿ ಬಟ್ ಆರಿ ಮಾಡಿರ್ತೀವಿ ಪೂರ ಮರತು ಬಟ್ ಆದರೂ ನಮಗೆಲ್ಲ ಒಂದು ಮಾದರಿಯಾಗಿ ಬದುಕಿ ಅವರು ನೆನಪಿಸುವಂಥ ಒಂದು ಬಹಳ ಒಳ್ಳೆಯ ಕೆಲಸ ಮಾಡಿದರು. ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ಅವರಲ್ಲಿ ಸಂಜಯಗಿರಿ ಸುರೇಶ್ ಇದರಲ್ಲಿ ನೋಡಿದೆ ನಾನು ಕನ್ನಡ ಮಿಷನ್ಗೆ ಇಂಥ ಒಂದು ಸಭೆ ಮಾಡ್ತೇವೆ ಅಂತ ಅವತ್ತಿಂದ ಹೋಗಲೇಬೇಕು ಇದಕ್ಕೆ ಅಂತ. ಯಾಕಂದರೆ ಇದಕ್ಕೆ ನಾವು ಬರೋದಿದ್ರೆ ಮತ್ತು ಇನ್ನು ಯಾವುದಕ್ಕೂ ಬಂದರೂ ಯಾವುದಕ್ಕೂ ವ್ಯಾಲ್ಯೂ ಇರೋದಿಲ್ಲ. ತುಕಾರಾಮ್ ಬೆಳಿಗ್ಗೆ ಎಲ್ಲ ನಾವು ಬರ್ತಾ ಇರ್ತೇವೆ ಅಂತ ಹೇಳಿದೆ. ಒಟ್ಟು ತುಕಾರಾಮಿ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯರ ಕನ್ನಡ ಮಿಷನ್ಗೆ ಸದ್ಗತಿ ದೊರಕಲಿ ಅಂತ ಹಾರೈಸುತ್ತಾ ನಾನು ಮಾತನಾಡ್ತೀನಿ. ನೆನಪಿಸಿಕೊಂಡು ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಸರಳ ಸಜ್ಜನಿಕೆಯ ಒಂದು ಶಿಸ್ತುಬದ್ಧ ಜೀವನದ ವ್ಯಕ್ತಿತ್ವ ಅವರದ್ದು. ಅವರು ಯಾವುದೇ ವಿಷಯವನ್ನು ಆ ಒಂದು 60 ವರ್ಷದ ಹಿಂದೆ ಈ ಬಂಟ್ವಾಳ ತಾಲೂಕಿನಲ್ಲಿ ಅವರು ಹೇಳ್ತಾ ಇರುವಾಗ ಏನು ರೆಡೇ ಜನ ಡಾಕ್ಟರ್ ಆ ಮೆಂಟ್ ದಿವಾಕರಿಗಂಡ್ರೆ ಈ ಮೆಂಟಿಯ ಸುದತ್ತ ಆ ಮೆಂಟ್ ಆರು ತಪ್ಪಿನಿ ಈ ಮೆಂಟ್ ಎಂಟು ನಡಪದಿಂದ ಕಟ್ಟ ಮುಡಿಯುತ್ತವು ಅಂತೇಳಿ. ಅಂದರೆ ನಾವು ನೆನೆಸುವಾಗ ಆ ರೀತಿಯ ಒಂದು ವೈದ್ಯಕೀಯ ಸೇವೆಯನ್ನು ಈ ಬಂಟ್ವಾಳ ತಾಲೂಕಿನಾದ್ಯಂತ ಅವರು ನೀಡಿದ್ದಾರೆ. ಹಳ್ಳಿಗಳಿಗೆ ಹೋಗಿ ಜನರ ವೈದ್ಯಕೀಯ ಸೇವೆಯನ್ನು ಮಾಡಿದ್ದಾರೆ.
ಅದನ್ನು ಇವತ್ತು ನಾವು ಕಾಣಲಿಕ್ಕೂ ಸಾಧ್ಯ ಇಲ್ಲ, ನೋಡಲಿಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ವ್ಯಕ್ತಿತ್ವದಿಂದ ಆ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಬೆರಗನ್ನು ಅವರು ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಡೇ ದಿನ ಒಂದು ಸಲ KCHD ಆಸ್ಪತ್ರೆಯಲ್ಲಿ ಯಾರನ್ನಾದ್ರೂ ಇಬ್ಬರು ಡಾಕ್ಟರ್ಗಳನ್ನು ಡಾಕ್ಟರ್ ಡೇ ದಿನ ಸನ್ಮಾನ ಮಾಡಬೇಕು ಹೇಳುವಾಗ ನನ್ನದು ಕೇಳಿದ್ರು ಯಾರಾಗಬೇಕು. ನಾನಾಗ ನನ್ನ ಮನಸ್ಸಲ್ಲಿ ಅದು ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅಂದರೆ ನಾನು ಹೇಳಿದೆ, ನಾವು ಸನ್ಮಾನ ಮಾಡದಿದ್ದರೆ ಅದು ಡಾಕ್ಟರ್ ಕರುಣಾಕರ್ ಶೆಟ್ಟಿಗೆ ಮಾಡಬೇಕು ಅಂತ ಹೇಳಿ KCHD ಆಸ್ಪತ್ರೆಯಲ್ಲಿ ಸನ್ಮಾನ ಆಗಿದೆ. ಅವರು ಬಂಟ್ವಾಳದಿಂದ ಬೀಶ್ವರಿಗೆ ಬಂದು ಆಲ್ಮೋಸ್ಟ್ ಒಂದು ವಿಶ್ರಾಂತ ಜೀವನ ಮಾಡಬೇಕು ಅಂತ ಇದ್ದಾಗ ಲೋಕಲ್ನಲ್ಲಿ ಗೊತ್ತಿತ್ತು. ಆ ಟೈಮಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಬಂದಿತ್ತು, ನನ್ನ ಹೆಸರಿನಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿ. ಎಂಥ ಉದಾತ್ತವಾದಂಥ ಒಂದು ವಿಷಯ ನೋಡಿ. ಅವರು ಲಯನ್ಸ್ ಕ್ಲಬ್ಬಲ್ಲಿ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದರು. ಆದರೂ ಯಾಕೋ ಗೊತ್ತಿಲ್ಲ 2 ಲಕ್ಷದ ಮೊತ್ತವನ್ನು ನನ್ನ ಹೆಸರಿನಲ್ಲಿ ಸಮಾಜಕ್ಕಾಗಿ ವಿನಿಯೋಗಿಸಲಿಕ್ಕೆ ಇಡಬೇಕು, ಅದರ ಬಡ್ಡಿ ಮಾತ್ರ ಮುಟ್ಟಬೇಕು ಅಂತ ಹೇಳುವಂಥದ್ದು. ಈ ಕಾನ್ಸೆಪ್ಟ್ ನನಗೂ ಇರಲಿಲ್ಲ. ನನ್ನನ್ನು ಹೇಳಿದರು 2 ಲಕ್ಷ ರೂಪಾಯಿ ಅನ್ನ ಪುದರ್ಗಳು ಐನ್ ದೆಪ್ಪದಲ್ಲಿ ಯಾರ ನಂತರ ಅವು ನಿರಂತರ ನಡಕೊಡುವಂತೆ. ಹಾಗೆ ಯಾರೋ ಏನೋ ಮತ್ತೆ ಚಾಪಾಟಿಗಳಲ್ಲಿ ದ್ವಂದ್ವ ಬಂದಾಗ ಅವರು ದುಡಿದಂಥ ಸಂಸ್ಥೆ ಲಯನ್ಸ್ ಕ್ಲಬ್ಬಿಗೂ ಕೊಡಬೇಕು ಅಂತ ಆಯಿತು. ಪುನಃ ನನ್ನನ್ನು ಕರೆದು ಯಾವ 2 ಲಕ್ಷ ರೂಪಾಯಿ ಬಂತೆ ದೀಪ ಬಂತೆ ಅಂದರೆ ಮತ್ತೆ ಪುನಃ ಅದಕ್ಕೆ 1 ಲಕ್ಷ ಸೇರಿಸಿ ಲಯನ್ಸ್ ಕ್ಲಬ್ಬಿಗೂ ನನಗೂ ಇಟ್ಟು ಆ ಒಂದು ದತ್ತಿ ನಿಧಿ ಅಂತ ಹೇಳಿ ಮಾಡಿ ಪುನಃ ಅವರಿಗೆ ಅದರಲ್ಲಿ ಪುನಃ ನನ್ನ ನಂತರದ ಹೇಗೆ ನಡೀತದೆ ಅಂತ ಹೇಳಿ ಒಂದು ವಕೀಲರ ಹತ್ರ ಕನ್ಸಲ್ಟ್ ಮಾಡೋ. ಅಂದರೆ ಅವರಲ್ಲಿ ಆ ಒಂದು ಭಾವನೆ ಇತ್ತು, ನಾನು ಸಮಾಜದಿಂದ ಪಡೆದಿದ್ದೇನೆ, ಸಮಾಜಕ್ಕೆ ಕೊಡಬೇಕು, ನಾನು ವಿಶ್ರಾಂತನಾಗುವಂತ ಹೇಳುವಂಥ ನಿಟ್ಟಿನಲ್ಲಿ ಸುಮಾರು ಒಂದು 4 ಲಕ್ಷದಷ್ಟು ಹಣವನ್ನು 2 ಸಂಸ್ಥೆಗಳಲ್ಲಿ ಇಟ್ಟಿದ್ದಾರೆ. ಇದು ನಿಜವಾಗಿಯೂ ಯಾರಿಗೂ ಒಂದು ಆದರ್ಶವಾದಂಥ ಒಂದು ಕೆಲಸ ಅಂತ ಹೇಳಿ ನಾನು ನಂಬಿದ್ದೇನೆ. ಇವತ್ತು ನನ್ನ ಸೇವಾಂಜಲಿ ಪ್ರತಿಷ್ಠಾನದಲ್ಲಿ ಕೂಡ ಅವರ ಹೆಸರು ಶುರುವಿನಲ್ಲಿ ಡಾಕ್ಟರ್ ಕರುಣಾಕರ್ ಶೆಟ್ಟಿ ದತ್ತಿ ನಿಧಿ 2 ಲಕ್ಷ ರೂಪಾಯಿ. ಇವತ್ತು ಆ ಹಣದಿಂದ ಬಂದ ನಿಧಿಯನ್ನು ಯಾವುದೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತಾ ಇದ್ದೇವೆ. ಈ ರೀತಿಯ ಮನಸ್ಸು ಅವರಿಗೆ ಇದೆ ಅಲ್ಲ, ಅವರು ಬಿಟ್ಟಾಸು ಅಂತ ಹೇಳುವಂಥ ಪ್ರಯತ್ನ ಇಲ್ಲ. ಅವರ ವ್ಯಕ್ತಿತ್ವ ಆಗಿತ್ತು, ಶಿಸ್ತುಬದ್ಧವಾದ ಜೀವನ, ಒಂದು ಸರಳತೆ ಇತ್ತು. ಅದರಿಂದಾಗಿ ಅವರು ಆ ಉದಾತ್ತ ದೇಹದಿಂದಾಗಿ ಅವರು ಇನ್ನೊಬ್ಬರಿಗೆ ಆದರ್ಶಪ್ರಾಯರಾಗಿದ್ದರು. ನಾನು ಮೊನ್ನೆವರೆಗೂ ಹತ್ತಿರದಲ್ಲಿ ನಾನು ಫೋನ್ ಮಾಡೋದಿದ್ರೆ ಅವರಿಗೆ ಬೇಜಾರಾಗ್ತಿತ್ತು, ನನಗೆ ಫೋನ್ ಮಾಡಲಿಕ್ಕೆ ನನಗೆ ಒಂಥರ ಬೇಜಾರಾಗ್ತಿತ್ತು. ಯಾಕೆಂದ್ರೆ ಹೇಳಿದ್ರೆ ಅವರಿಗೆ ಯಾಕೆ ಇಟ್ಕೊಂಡು, ಆದರೆ ನಾನು ಮಾತಾಡಿದ್ರು ಪುನಃ ಈಗ ದಯ ಫೋನ್ ಮಾಡ್ತಿದ್ದಾರೆ, ಪುನಃ ಫೋನ್ ಮಾಡಿದರೆ ಕೇಳ್ತಾ ಇದ್ದೆ. ಕೇಳ್ತು ಏನು ಕೇಳಿದ್ರೆ ಈಗಿನ ಸಂಸ್ಥೆ ಇಂಚ ಹಾಕೊಂಡು 8 ಜನ ರೋಗಿ ಬರ್ತಾರೆ, 8 ಜನ ಕಣ್ಣು ಆಪರೇಷನ್ ಮಾಡ್ತಾರೆ. ಇದು ಯಾಕೆ ಹೇಳ್ತಿದ್ದೆ ಅಂದರೆ ನಿತ್ಯ ನನ್ನ ಹತ್ರ ಮಾತಾಡ್ತಿದ್ದಂಥ ವಿಷಯ. ಹಾಗಾದರೆ ಅವರ ಮನಸ್ಸು ಹೇಗಿತ್ತು. ಇಲ್ಲಿಗೆ ರಂಗೋಲಿಯಲ್ಲಿ ನಾನು ವೈದ್ಯಕೀಯ ಶಿಬಿರ ಮಾಡ್ತಾ ಇರಬೇಕಾದ್ರೆ ಎಲ್ಲ ಈ ಮಂಗಳವಾರ ಅಂತೇಳಿ ಅವರು ಕೂಡಲೇ ಆ ಕಣ್ಣಿನ ತೊಂದರೆ ಇದ್ದ ಜನಗಳನ್ನು ಅವರಿಂದ ಮುನ್ನ ಬೇರೆ ಡಾಕ್ಟರ್ಗಳಿಗೆ ರೆಫರ್ ಆಗಬೇಕಂತ ರೋಗಿಗಳನ್ನೆಲ್ಲ ಅವರು ಒಟ್ಟು ಮಾಡಿ ಬೆಳಿಗ್ಗೆ ಸೀದಾ ಕ್ಯಾಂಪಿಗೆ ಕಳಿಸಿದ್ರು. ಅಂದರೆ ಅವನಿಗೆ ಅದರಿಂದ ಆಗಲಿ ಲಾಭ ಆಗಲಿ ಅಂತೇಳಿ. ಅಂತೂ ಏನೇ ಇರಲಿ ಅವರು ವೈದ್ಯಕೀಯ ಸೇವೆಯಲ್ಲಿ ಇವತ್ತು ಒಂದು ಡಾಕ್ಟರ್ಗಳಿಗೆ ಒಂದು ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವವನ್ನು ನಾನು ಭಾವಿಸಿದ್ದೇನೆ. ಇವತ್ತು ಅವರಲ್ಲಿರುವಂಥ ಆ ಪುಸ್ತಕ ನಿರ್ವಹಣೆ ಉಂಟಲ್ಲ, ನಂಬರ್ ಹಾಕಿ ಅದು ಇನ್ನೂ ಕಾಣಲಿಕ್ಕಿಲ್ಲ, ಈ ಥರ ಯಾರಲ್ಲೂ ಇಲ್ಲ. ನಂಬರ್ ಹೇಳಿದರೆ ಅದರ ಚಿಕ್ಕ ಅಕ್ಷರದಲ್ಲಿ ಬರೆದಿರ್ತಾರೆ. ಅದನ್ನು ನೋಡಿ ಅವನಿಗೆ ಏನು ಮದ್ದು ಕೊಟ್ಟಿದ್ದೇನೆ ಅಂತೇಳಿ ಅದನ್ನು ಕಂಟಿನ್ಯೂಷನ್ ಮಾಡಲಿಕ್ಕೆ ಎಂಥ ಒಂದು ರೀತಿಯ ಆ ತಾಳ್ಮೆ. ಇನ್ನು ನನ್ನ ವೈದ್ಯಕೀಯ ಸೇವೆಗೆ ಬಂದವನಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಯಾವ ರೀತಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನೊಂದು ವೈದ್ಯರಿಂದ ಅದು ಸಾಧ್ಯವೇ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರ ಈ ಸೇವೆ, ಅವರ ಆ ಒಂದು ನಿರ್ವಹಣಾ ರೀತಿ, ಸಮಾಜಕ್ಕೆ ಕೊಟ್ಟಿರುವಂಥ ವೈದ್ಯಕೀಯ ಸೇವೆ ಇತರ ವೈದ್ಯರಿಗೆ ಕೂಡ ಒಂದು ಮಾರ್ಗದರ್ಶಕ ಆಗಲಿ, ಜನರಿಗೆ ಅದು
ವೈದ್ಯರಿಗೆ ಹೇಗೆ ತಲುಪ್ತದೆ, ಹೇಗೆ ಅವರು ವೈದ್ಯಕೀಯ ಸೇವೆ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಗೆ ತಲುಪಿಸೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮ್ಮ ವೈದ್ಯರಲ್ಲಿ ಈಗ ಎಷ್ಟು ಜನರಿಗೆ ಬರ್ಬೋದು ಅಂತೇಳಿ ನಾನೇನು ಇದು ಮಾಡೋದಲ್ಲ. ಕಾಲಸ್ಥಿತಿ ಬದಲಾಗಿದೆ, ಆದರೆ ಅವರ ಮನಸ್ಸು ಸಮಾಜಕ್ಕೆ ಸ್ಪಂದಿಸುವಂಥದ್ದೇ ಮನಸ್ಸು. ಏನು ಟೋಟಲಿ ಅವರು ಸಮಾಜಕ್ಕಾಗಿ ಬದುಕಬೇಕು ಅಂತ ಹೇಳುವಂಥ ಚಿಂತನೆ ಅವರಲ್ಲಿದ್ದು, ನಾವು ಈಗ ಇವರು ಹೇಳಿದಾಗೆ 25,000 ಪತೊಲ್ಲೆ ಅಂತ ಹೇಳಿ ವೃಷಭರಾಜರಿಗೆ ಹೇಳಿದಾಗೆ ನನಗೂ ಹೋದಾಗ ನಾನು ಹೇಳಿದ ತೊಂದರೆ ಆದರೆ ಕೆಲಸ ಉದ್ಯಾನದಲ್ಲಿ ಅವನು ನಿರಂತರ ನಡಪಡು ಅಂತ ಹೇಳುವಂಥದ್ದು. ಕೂಡಲೇ ಮಗಳನ್ನು ಕರೆದು ಒಂದು 20,000 25,000 ರೆಗ್ಯುಲರ್ ಆಗಿ ಅವರು ಕೊಡ್ತಾ ಇದ್ದರು. ಇದು ಅವರ ಮನಸ್ಸಿನ ಔದಾರ್ಯ, ಅವರು ಸಮಾಜಕ್ಕೆ ಹೇಗೆ ಸ್ಪಂದಿಸಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಅವರ ಆದರ್ಶ ಜೀವನ, ಶಿಸ್ತುಬದ್ಧ ಜೀವನ, ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವ ನಮಗೆಲ್ಲರಿಗೆ ಆದರ್ಶ ಆಗಲಿ ಅಂತೇಳಿ ನಾನು ಹೇಳ್ತಾ, ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿದಿರುವಂತಹ ಎಲ್ಲರೂ ಕೂಡ ನನಗಿಂತ ಚೆನ್ನಾಗಿ ಕರುಣಾಕರ್ ಶೆಟ್ಟರನ್ನು ಬಲ್ಲವರೇ. ದೀರ್ಘಾವಧಿ ಅವರೊಂದಿಗೆ ಒಡನಾಟದಲ್ಲಿದ್ದು ಅವರ ಚಿಕಿತ್ಸೆಯನ್ನು ಪಡೆದಂತಹ ಅನೇಕ ಮಂದಿಗಳು ಮತ್ತು ಅವರೊಡನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡವರು ನೀವು ಇಲ್ಲಿದ್ದೀರಿ. ಆದರೂ ನಾನು ಅವರ ಪರಿಚಯವಾದದ್ದು, ನಾನು ಕೇಳಿದ್ದವರ ಹೆಸರು, ನಾನು 1979 ಇಸವಿಯಲ್ಲಿ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಶಾಲೆಯಲ್ಲಿ ಶಿಕ್ಷಕನಾಗಿ ಸೇರಿದ ಮೇಲೆ ಆ ಊರಿನಲ್ಲಿ ಮಾತನಾಡುವುದನ್ನು ನಾನು ಕೇಳ್ತಾ ಇದ್ದೆ. ಆ ಕಾಲದಲ್ಲಿ ಕರುಣಾಕರ್ ಶೆಟ್ಟರೇ ಬಡಗಬೆಳ್ಳೂರಿಗೂ ಕೂಡ ಡಾಕ್ಟರ್ ಆಗಿದ್ದು. ತದನಂತರದಲ್ಲಿ ವಿಠಲದಾಸ್ ಶೆಟ್ಟರು ಅಲ್ಲಿ ತೆಂಕಬೆಳ್ಳೂರಲ್ಲಿ ಕ್ಲಿನಿಕ್ ತೆರೆದರು. ಆಮೇಲೆ ಡಾಕ್ಟರ್ ಭಾಸ್ಕರ್ ರಾವ್ ಎನ್ನುವರು ಯರ್ಮಾಳದಲ್ಲಿ ಕ್ಲಿನಿಕ್ ತೆಗೆದ ಮೇಲೆ ಮತ್ತೆ ಕರುಣಾಕರ್ ಶೆಟ್ಟರ ಸಂಪರ್ಕ ಬಡಗಬೆಳ್ಳೂರಿಗೆ ಇರಲಿಲ್ಲ. ಆದರೂ ಕರುಣಾಕರ್ ಶೆಟ್ಟರ ಹೆಸರು ನಾನು ಕೇಳ್ತಾ ಇದ್ದೆ. ಅವರು ಮಾಡಿದಂತಹ ಸೇವೆ, ವೈದ್ಯನಾಗಿ ಅವರು ಜನಸೇವೆಯನ್ನು ಮಾಡಿದಂತಹ ರೀತಿ, ಅದು ಎಲ್ಲರಿಗೂ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿರುವಂಥದ್ರಲ್ಲಿ ಎರಡು ಮಾತಿಲ್ಲ. ತುಕಾರಾಮರು ಹೇಳಿದ ಹಾಗೆ ವೈದ್ಯೋ ನಾರಾಯಣೋ ಹರಿ ಎನ್ನುವಂತಹ ಮಾತು ಏನು ಹುಟ್ಟಿಕೊಂಡಿದೆಯೋ, ಬಹುಶಃ ಕರುಣಾಕರ್ ಶೆಟ್ಟರಂತಹ ವೈದ್ಯರು ಇದ್ದದ್ದರಿಂದಲೇ ಆ ಮಾತು ಹುಟ್ಟಿಕೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ. ಸಾಯುವಂತಹ ಸ್ಥಿತಿಯಲ್ಲಿ ಕೂಡ ಬದುಕಿಸುವಂತಹ, ಅವರಿಗೆ ಧೈರ್ಯ ತುಂಬಿ ಅವರು ಮತ್ತೆ ಚೇತನಗೊಳಿಸುವಂತಹ ಒಂದು ವ್ಯಕ್ತಿತ್ವ ಕರುಣಾಕರ್ ಶೆಟ್ಟರಲ್ಲಿ ಇತ್ತು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಆಗಲೇ ಹೇಳಿದ ಹಾಗೆ ಬಡಗಬೆಳ್ಳೂರಿಗೆ ಕೂಡ ನಡೆದುಕೊಂಡು ಬಂದು ಅಲ್ಲಿ ಚಿಕಿತ್ಸೆಯನ್ನು ನೀಡಿದ್ದನ್ನು ಹೇಳುತ್ತಿರುವುದನ್ನು ಕೇಳುವಾಗ ವೃತ್ತಿಯಲ್ಲಿ ಎಷ್ಟು ಬದ್ಧತೆ ಇತ್ತು ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಕರುಣಾಕರ್ ಶೆಟ್ಟರು ಅವರ ವೈಯಕ್ತಿಕ ಬದುಕು, ಸಾಂಸಾರಿಕ ಬದುಕು, ಸಾಮಾಜಿಕ ಬದುಕು ಮತ್ತು ಅವರ ವೃತ್ತಿ ಬದುಕು ಎಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಹುಟ್ಟಿದಂತಹ ಮನುಷ್ಯ ಸಾಯಲೇಬೇಕು. ಎಷ್ಟೋ ಮಂದಿ ಹುಟ್ಟುತ್ತಾರೆ, ಹೇಗೋ ಬದುಕ್ತಾರೆ, ಮತ್ತೆ ಸಾಯ್ತಾರೆ. ಆದರೆ ಅವರ ಹೆಸರು ಮತ್ತೆ ಹೇಳುವವರಿರುವುದಿಲ್ಲ. ತುಕಾರಾಮರಂಥವರು ಈ ತುಳು ಅಧ್ಯಯನ ಕೇಂದ್ರದಲ್ಲಿ ಕರುಣಾಕರ್ ಶೆಟ್ಟರ ಒಂದು ನುಡಿನಮನ ಸಲ್ಲಿಸುವುದಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದೆ. ಅದರ ಹಿಂದೆ ಆ ಕರುಣಾಕರ್ ಶೆಟ್ಟರು ಅವರ ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅವರ ಕೊಡುಗೆಯನ್ನು ಪರಿಗಣಿಸಿ ಈ ಒಂದು ರೀತಿಯ ನುಡಿನಮನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದರೆ ಕರುಣಾಕರ್ ಶೆಟ್ಟರ ಜೀವನ ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕು ಅನಿವಾರ್ಯ. ಒಬ್ಬ ವ್ಯಕ್ತಿ ಅನಿವಾರ್ಯವಾದಂತಹ ಬದುಕಿನಲ್ಲಿ ಹೇಗೆ ಬದುಕಿದೆ ಎನ್ನುವಂಥದ್ದು ಮುಖ್ಯ. ಕರುಣಾಕರ್ ಶೆಟ್ಟರು ಅಂತಹ ಒಂದು ಸುಂದರವಾದಂತಹ ಬದುಕನ್ನು, ಸಮಾಜಕ್ಕೆ ತನ್ನಿಂದ ಏನಾದರೂ ಕೊಡುಗೆ ಕೊಡಬೇಕೆನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಬದುಕಿದ್ದಾರೆ. ಹಾಗಾಗಿ ಅವರ ಬದುಕು ಸಾರ್ಥಕವಾಗಿದೆ. ಕವಿ DVG ಅವರು ಹೇಳಿದ ಹಾಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಮಳೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ. ಎಲ್ಲರೊಳಗೆ ಒಂದಾಗಿ ಬದುಕಿದ್ದಾರೆ. ಕಷ್ಟದಲ್ಲಿರುವವರಿಗೆ ನೆರವನ್ನು ನೀಡಿದ್ದಾರೆ. ಅತ್ಯಂತ ಸರಳವಾಗಿ ಬದುಕಿದ್ದಾರೆ. ಎಂದೂ ಬಾಗಿದವರಲ್ಲದೆ ಬೀಗಿದವರಲ್ಲ. ಇಂತಹ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಕರುಣಾಕರ್ ಶೆಟ್ಟರು, ಅವರ ಕಾಯ ಅಳಿದಿರಬಹುದು, ಕೀರ್ತಿ ಚಿರಕಾಲ ಉಳಿಯುತ್ತದೆ. ಅಂತಹ ಬದುಕು ನಮಗೆಲ್ಲ ಆದರ್ಶ. ಅಂತ ಆದರ್ಶ ಬದುಕನ್ನು ಬದುಕಿದ ಕರುಣಾಕರ್ ಶೆಟ್ಟರ ಆತ್ಮಕ್ಕೆ, ನಾವು ನಂಬಿದಂತಹ ಭಗವಂತ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ದೊಡ್ಡ ವ್ಯಕ್ತಿ ಸಹ ಅಲ್ಲ, ನನ್ನ ವಯಸ್ಸು ಸಹ ಅಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಅವರು ಕಟ್ಟಿದಂಥ ಒಂದು ಸಂಸ್ಥೆಯ ಮೂಲಕ ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಈ ಲಯನ್ಸ್ ಜಿಲ್ಲೆ ಗವರ್ನರ್ ಆಗುವಂಥ ಅವಕಾಶ ನನಗೆ ಸಿಕ್ಕಿತು. ಹಾಗಾಗಿ ಅವರು ಕಟ್ಟಿದ ಸಂಸ್ಥೆ, ಆ ಸಂಸ್ಥೆ ನನಗೆ ಈ ಅವಕಾಶ ನೀಡಿದೆ. ಹಾಗಾಗಿ ಈ ಸಭೆಯಲ್ಲಿ ಒಂದೆರಡು ಮಾತು ನಾನು ಆಡದಿದ್ದರೆ ನಾನು ಕೃತಜ್ಞನಾಗ್ತೇನೆ ಅಂತೇಳಿ ನಾನು ಭಾವಿಸ್ತೇನೆ. ನನ್ನ ವಯಸ್ಸಿಗಿಂತಲೂ ಜಾಸ್ತಿ ನಮ್ಮ ಸಂಸ್ಥೆಗಾಗಿದೆ. ನಾಳಿದ್ದು 6ನೇ ತಾರೀಕು ನಮ್ಮ ಕ್ಲಬ್ಬಿನಲ್ಲಿ ಸಭೆ ಇದೆ. ಆದರೆ ಅದು ನಾವು 4 ಮಧ್ಯದಲ್ಲಿ ಲಯನ್ಸ್ ಸದಸ್ಯರು. ಆದರೆ ಅವರು ನಮಗೆ ಸಂಸ್ಥೆಗಾಗಿ ಏನು ಮಾಡಿದ್ದಾರೆ ಮತ್ತು ನಾವು ಇಂಥ ಕಡೆಯಲ್ಲಿ ಹೇಳಿದ್ರೇ ಜಾಸ್ತಿ ಅರ್ಥ ಅಂತ ನಾನು ಭಾವಿಸ್ತೇನೆ. ನಾನು ಕ್ಲಬ್ಗೆ ಸೇರುವ ಮುಂಚೆ ನಮ್ಮ ಕ್ಲಬ್ಬಿಗೆ ಸಿಲ್ವರ್ ಜೂಬ್ಲಿ ಹೆಸರಿನಲ್ಲಿ ನಾವು ಸ್ವಂತ ಕಟ್ಟಡ ಕಟ್ಟುವಾಗ ಹಣಕಾಸಿನ ಕೊರತೆ ಇದ್ದಾಗ, ನೀವೆಲ್ಲ ಈಗ ಹೇಳಿದಾಗೆ ಅಂಥದ್ದೇ ಪರಿಸ್ಥಿತಿ ನಮ್ಮ ಕ್ಲಬ್ಬಿಗೆ ಇದ್ದಾಗ, ನಾನಾಗ ಸದಸ್ಯನಲ್ಲ, ನಾನು ಕೇಳಿಕೊಂಡದನ್ನು ನಾನು ಹೇಳ್ತಿದ್ದೆ. ಆಗ ಕಾಮಗಾರಿ 70% ಹತ್ತಿರ ಆಗಿದ್ದಾಗ, ಕಾಮಗಾರಿ ನಿಂತಾಗ ಸ್ವಂತ ಅವರ ನನಗೆ ಗೊತ್ತಿದ್ದಾಗೆ, ನಾನು ಕೇಳಿದಾಗೆ ಅವರ ಮನೆಯಲ್ಲಿದ್ದಂಥ ಇದು ಹೌದು ಕಿಟಕಿ ಬಾಗಿಲುಗಳನ್ನು ಸಂಸ್ಥೆಗೆ ಈಗಲೂ ಸಹ ನಮ್ಮ ಕ್ಲಬ್ಬಿನಲ್ಲಿ ಇರುವಂಥ ಕಿಟಕಿ ಬಾಗಿಲನ್ನ ಕಟ್ಟಿಗೆಯನ್ನು ಕೊಟ್ಟದ್ದು ಕರ್ನಾಟಕದ ಡಾಕ್ಟರ್ ಅಂತೇಳಿ ಒಂದು ಮೌಲ್ಯಕ್ಕೆ. ಆದರೆ ಅದನ್ನು ಆಮೇಲೆ ನಾವು ತೀರಿಸಬೇಕಾಗಿತ್ತು. ಆದರೆ ನಂತರ ಎಷ್ಟೋ ಸಂದರ್ಭ ಬಂದರೂ ಸಹ ಅದರ ಮೌಲ್ಯವನ್ನು ನಮಗೆ ಕ್ಲಬ್ಬಿನವರಿಗೆ ವಾಪಸ್ ಕೊಡಲಿಕ್ಕೆ ಕೊನೆಗೂ ಆಗಲಿಲ್ಲ. ಕೊನೆಗೆ ಮತ್ತೊಂದು 2 ಕಾರ್ಯಕ್ರಮ ಬಂದಾಗ ಅವರೇ ಹೇಳಿದ್ರು ಸೊಲ್ಯೂಷನ್ ಏನಂದರೆ, ಅದು ನನ್ನ ಹೆಸರಿನಲ್ಲಿ ಇಷ್ಟು ಇದೆ ಅಲ್ಲ, ಅದನ್ನು ನೀವು ಕ್ಲಬ್ಬಿಗೆ ದೇಣಿಗೆಯಾಗಿ ತಗೊಳ್ಳಿ. ಹಾಗೆ ನಾವೇನು ಅವರಿಗೆ ಕೊಡಬೇಕಿತ್ತು ಅದನ್ನು ರೈಟ್ ಆಫ್ ಮಾಡಿ. ಆ ನಂತರ ಸ್ವಲ್ಪ ವರ್ಷ ನಂತರ ಪೂಜಾರಿ ಹೇಳಿದ ಪರಿಸ್ಥಿತಿ ಬಂತು. ಏನಂತ ಹೇಳಿದರೆ, ಸಮಾಜಕ್ಕೆ ಏನಾದರೂ ಕೊಡಬೇಕು, ಕ್ಲಬ್ಬಿನ ಮೂಲಕ ಸಹ ಕೊಡಬೇಕು ಅಂತ ಅನಿಸಿದಾಗ ಅವರು ಲಯನ್ಸ್ ಕ್ಲಬ್ಬಿನ ಹೆಸರಿನಲ್ಲಿ ಇಟ್ಟು ಅದರಲ್ಲಿ ಬರುವ ಬಡ್ಡಿಯನ್ನು ಸಮ ಒಂದು ಅರ್ಧ ಪಾಲು ಪೂಜಾರಿಗೆ, ಅರ್ಧ ಪಾಲು ಲಯನ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ವೇತನ ಕೊಡುವಕ್ಕೆ ವಿದ್ಯಾರ್ಥಿ ವೇತನ ಕೊಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದರು. ಆದರೆ ನಮ್ಮಲ್ಲಿ 2-3 ವರ್ಷ ಅದೇನು ನಡೆಯಿತು. ಆಮೇಲೆ ಏನೋ ಸ್ವಲ್ಪ ಸಮಸ್ಯೆಗಳಾದಾಗ ಅವರು ಹೇಳಿದರು, ಅದನ್ನು ಕಟ್ ಮಾಡಿ ನಮ್ಮ ಪೂಜಾರಿಗೆ ಕೊಡಿ ಅಂಥದ್ದೊಂದು ವ್ಯವಸ್ಥೆ ಆದದ್ದು ನನಗೆ ನೆನಪು. ಹಾಗೆ ಆ ನಂತರ ನಮ್ಮಲ್ಲಿ ಅದು ಡಿಸ್ಕಂಟಿನ್ಯೂ ಆಯಿತು. ಆದರೂ ಸಹ ಆಮೇಲೆ ಮತ್ತೆ ನಾವು ನಮ್ಮ 50ನೇ ವರ್ಷದ ಕಟ್ಟಡ ಕಟ್ಟಲಿಕ್ಕೆ ಹೋದಾಗ ಆಗಲೂ ಸಹ ಅವರು ಆರೋಗ್ಯದ ಸಮಸ್ಯೆ ಎಲ್ಲ ಇದ್ದರೂ ಸಹ ಅದಕ್ಕೆ ಏನು ಬೇಕು ಅದನ್ನು ಕಟ್ಟಿಕೊಟ್ಟಂಥದ್ದು ಕರ್ನಾಟಕ. ಹೀಗೆ ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ 52 ವರ್ಷ ಆಯಿತು. ಇವತ್ತಿಗೂ ಅವರು ನಮ್ಮ ಸದಸ್ಯರು. ನಾವು ಒಂದು ಹೆಮ್ಮೆಯಿಂದ ನನಗೂ ವಯಸ್ಸಾಗಲಿಲ್ಲ, ಆದರೆ ಅವರು ನನ್ನ ವಯಸ್ಸಿಗಿಂತಲೂ ಜಾಸ್ತಿ ಒಂದು ಸಂಸ್ಥೆಯನ್ನು ಕಟ್ಟಿ 73ರಿಂದ ಇವತ್ತಿನವರೆಗೂ ಸಹ ಅವರು ನಮ್ಮ ಸದಸ್ಯರು. ಆರೋಗ್ಯ ಸಮಸ್ಯೆ ಆದಾಗ ಹೇಳಿದರು, ನನ್ನ ಸದಸ್ಯತನವನ್ನು ತೆಗೆಯಲಿ ಬಿಟ್ಟರೆ ಅಂತ. ನಾವು ಹೇಳಿದ್ದೇವೆ, ಇಲ್ಲ ನಮಗೆ 50 ವರ್ಷ ಆಗುವಾಗ ನೀವಿರಬೇಕು. ನಮ್ಮಲ್ಲಿ ಇನ್ನೂ ಸಹ 3 ಜನ ಸದಸ್ಯರು 50 ವರ್ಷಗಳಿಗಿಂತಲೂ ಜಾಸ್ತಿ. ಅದರಲ್ಲಿ ಡಾಕ್ಟರ್ ಕರ್ನಾಟಕ ಡಾಕ್ಟರ್ ಒಬ್ಬರು ಸ್ಥಾಪಕ ಸದಸ್ಯರು, ಅಂದರೆ ಸಂಸ್ಥೆಯನ್ನು ಹುಟ್ಟು ಹಾಕಿದವರು. ಈಗಲೂ ಸಹ 52 ವರ್ಷಗಳಿಂದ ಸದಸ್ಯತನವನ್ನು ನಿರಂತರವಾಗಿ ಇಟ್ಕೊಂಡವರು ಡಾಕ್ಟರ್ ಕರ್ನಾಟಕ ಡಾಕ್ಟರು. ಇವತ್ತು ಈ ಸಂಸ್ಥೆ ಒಂದು 52 ವರ್ಷಗಳಲ್ಲಿ ಇಷ್ಟು ಬೆಳಿಬೇಕಾದ್ರೆ ಅಂಥ ಸ್ಥಾಪಕ ಸದಸ್ಯರು ನಮಗೆ ಮಾರ್ಗದರ್ಶನ ಮಾಡಿದ್ರಿಂದಾಗಿ ಇವತ್ತು ಆ ಕ್ಲಬ್ಬಿನ ಮೂಲಕ ಆ ಕ್ಲಬ್ಬಿನ ಪ್ರತಿನಿಧಿಯಾಗಿ 50 ವರ್ಷಗಳಲ್ಲಿ ಪ್ರಥಮ ನಾನು ಕ್ಲಬ್ಬಿನ ಒಂದು ರಾಜ್ಯಪಾಲದ ಹುದ್ದೆಗೆ ನಿಲ್ಲುವಂತೆ ಆಗಲಿಕ್ಕೆ ಅಂಥ ಹಿರಿಯರ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಅಂತ ಆಶೀರ್ವಾದ ನಮ್ಮ ಕ್ಲಬ್ಬಿಗೆ ಇದೆ. ಇವತ್ತು ನಾವು ಸಮಾಜದ ಬಗ್ಗೆ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅವರು ಮಾರ್ಗದರ್ಶನ, ಅವರು ಅವತ್ತು ಮಾಡಿದಂಥ ಫೌಂಡೇಶನ್ನ ಮೇಲೆ ಇವತ್ತು ನಮ್ಮ ಸೇವಾ ಕಾರ್ಯಕ್ರಮಗಳು ನಿಂತಿದೆ. ಹಾಗಾಗಿ ಡಾಕ್ಟರ್ ಕರ್ನಾಟಕರ ಸೇವೆ ಲಯನ್ಸ್ ಕ್ಲಬ್ ಯಾವಾಗಲೂ ಸ್ಮರಿಸ್ತದೆ ಅಂತ ಹೇಳ್ತಾ, ಡಾಕ್ಟರ್ ಅಗಲಿಕೆ ಅವರ ಕುಟುಂಬಕ್ಕೆ ಭರಿಸುವಂಥ ಶಕ್ತಿ ನೀಡಿ ಮತ್ತು ಡಾಕ್ಟರ್ಗೆ ಶಿವಶಾಂತಿ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ. ಜಯ. ಶ್ರೀ ಲೋಕದಾಸ್ ಶೆಟ್ಟಿ.
ನಮ್ಮದೆಲ್ಲ ಕರ್ನಾಟಕ ಶೆಟ್ರ ನುಡಿನೋಡು ನಿಮಿತ್ತ ಸೇವೆ ಕರುಣಾಕರ ಶೆಟ್ಟಿ ಸಾಧಾರಣ 5 ವರ್ಷದ್ದು ಗೊತ್ತಿದೆ ನನ್ನ ಒಡನಾಟ ಸುಳ್ವಾದ ನಡೆಯಂಗೆಲ್ಲ ಕೊಡು ಆರು ಉದ್ದಿಮೆದಾರರಾಗುತ್ತೆ ಶೆಟ್ಟಿ ಸ್ವಾಮಿ ಅಂತ ಪಾರ್ಟ್ನರ್ ಆಗುತ್ತೆ ತುಂಬೆಡು ಅವು ನನ್ನ ಹಳೆಯ ಕಾರಣಗಳು ಪಾರ್ಟ್ನರ್ಶಿಪ್ ಬಗ್ಗೆ ವಿಭಾಗ ಅಪ್ಪಗ ದಿಂಜ ಪರಿಚಯ ಆಡ ನಾನು ಕೋಟು ವೃತ್ತಿ ಇರ್ತೀನಿ ಅಂದಾದ್ರೆ ಯಾಕಂದ್ರೆ ಅಡಿವಾಡ ಐದು ಬಗ್ಗೆ ಎಂಡ ಕರ್ನಾಟಕ ಶೆಟ್ರಿ ಎನ್ನ ಸಲ ಆರಾಟ ಒಡನಾಟ ಹೆಂಗೆ ಅರ್ಥದ ಬಂದಿತ್ತು ಕರ್ನಾಟಕ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರಗಳು ಮಾತಾಡ್ಕೊಂಡಾರು ಆದರ್ಶ ಕರೆಕ್ಟ್ ಆದ್ರೆ ಕಾಂತ ಬಗ್ಗೆ ಕೇಳಿರುತ್ತೆ ಎತ್ತನೆಂದ ಹೆಚ್ಚಿಗೆ ಕಾಂತ ಬಂತು ಏನು ಆ ನೋಡಿದ ಆದ್ರೆ 2 ವರ್ಷ ಕಾಕಪ್ಪೆ ನೋಡೋದು ಜನಗಳಿಗೆ ಗೊತ್ತೇ ಆಗ್ತದೆ 2 ವರ್ಷ ಆದಾಗ ರೆಡಿ ಕಾತಲು ಅಂತ ಅಂಚೆ ಯಾರು ಬಾಕಿ ತಲ್ಕೊಂಡಂತೆ ಕರ್ಕೊಂಡಾಗ ಮತ್ತೆ ಹೆಂಗೆ ಪೇಷಂಟ್ಗಳಿಗೆ ಲೆಕ್ಕ ಮಾತ್ರ ಹೆಂಗಿಲ್ಲ ಅದಕ್ಕೆ ಹೆಂಗೆ 5 ಇರ್ತದೆ ಪೇಷಂಟ್ ಮತ್ತು 5 ರೂಪಾಯಿ ಪೇಷಂಟ್ ಅಂತ ದುಡ್ಡು ಬಂದು ಕೂಡ ಸಾಕಾಗ್ತದೆ ಬಂದ ಪೂಜೆ ಗಂಟೆ ಬಂತ ಆಗಲ್ಲ ಆಮೇಲೆ ಫೋನ್ ಕೇಳಿ ಮಾತ್ಕೊಂಡಂತೆ ಯಾರನ್ನ ಐದು ಪಕ್ಕ ಅರೆ ಬೋಳಂತರು ಚಂದ್ರಶೇಖರ್ ನಮ್ಮ ಪರಿಚಯ ಅಲ್ಲ ಬರೆಸಿಕೊಡ್ತೇವೆ ಆದ್ರೆ ಕ್ವಶನ್ ಎಲ್ಲ ಉತ್ತರಲೇ ಆಗ್ತದೆ ಈರೆ ಒಂದು ಸಂದರ್ಭಗಳು ಆಗ ಏನದ ಬಿಲ್ಡಿಂಗ್ ವಿದ್ಯಾ ಬ್ಯಾಂಕ್ ಮಿತ್ರ ಮಾಡಿ ಒಂದು ಶಾಪ್ ಹೋಗಿ ಶಾಪ್ ಕೊಟ್ಟಾಗ ಮಾಡಿದೆ ಇರ್ತಾಯಿ ಕಮರ್ಷಿಯಲ್ ಈಗ ಮಾತ್ರ ಸೇಲ್ ಮಾಡ್ತಾರೆ ಎಲ್ಲ ತೊಂದರೆ ಆಗ್ಬಿಡಿ ಇದೇ ಗೊತ್ತಿದ್ದೆ ನಾವು ಸ್ಥಿತಿ ನಿಮ್ಮ ಸ್ಥಿತಿ ಹೆಂಗೆ ಅವಳೆಲ್ಲ ಲಾಯರ್ ಮೆಂಬರ್ಗೆ ಕೊರ್ನೆ ಮಂಜುನಾಥ್ ಭಟ್ರು ಅದಕ್ಕೆ ಗೊತ್ತು ನನ್ನ ಆರ್ಥಿಕ ಸ್ಥಿತಿ ಇದೇ ಗೊತ್ತಿದ್ದೆ ಇದ್ರ ಬಗ್ಗೆ ಎದುರುತ್ತಲ್ಲ ಬಗ್ಗೆ 2 ನಿಮಿಷ ಕಣ್ಣನ್ನೇ ಕೊಡಿಯಲ್ಲತ್ತೆ ಇಲ್ಲ ಸಾಧಿದ್ದಾನೆ ಐಕ್ಲ ಅನ್ನೋ ಉತ್ತರ ಅಂಚೆ ಮತ್ತೆ ನನ್ನ ಪರಿಸ್ಥಿತಿ ಇಂಚ ಇತ್ತು ಆಯ್ತಾದೆ ನಾನು ಕ್ಲಿಯರ್ ಮಾಡ್ತೀನಿ ಇಂಚ ಆಟ ಓವೇನೆಟ್ ಅವರಲ್ಲಿ ಆಟ ಅದೇ ಗುರ್ತು ಕೊಡ್ತೀನಿ ಮಸ್ತಿತ್ತು 4 ಮಂದಿ ಹೋಗ್ಲಿ ಭಾರಿ ಎಡ್ಡೆ ರೀತಿಯಲ್ಲಿ ಅಕ್ಕಲಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಕ್ಕಲಿಗೆ ಐನು ಪಟ್ಟದ ಕೊಡ್ತು ವಿಷಯಗಳ ಆರೆ ಒಬ್ಬನೇ ನನಗೆ ಆದರ್ಶವನ್ನಾರೆ ರಾಮಕೃಷ್ಣ ಗೌರ್ಮೆಂಟ್ದ ಡೈರೆಕ್ಟರ್ ಆಗಿತ್ತು ಅಪ್ಪಾಗ ಆಯ್ತಾ ಹೋಗೋ ಮೀಟಿಂಗ್ ಆಗಲ್ಲ ಸಿಟ್ಟಿಂಗ್ ಪೀಸ್ ಇರ್ತೇವೆ ಆ ಸಿಟ್ಟಿಂಗ್ ಪೀಸ್ ಹೋಗ್ತೇವೆ ಆ ಸಿಟ್ಟಿಂಗ್ ಪೀಸ್ ಮಾತೆಲ್ಲ ಒಂದು ತಿರಗಲ್ಲ ಕೊಡ್ಕೊಂಡು ಅವ ಆಮೇಲೆ ಪೆಂಡಿಂಗ್ ಯಾರೇ ಜಾಗ ಕೊಡ್ಕೊಂಡು ಕಟ್ಟದ ರಾಮಕೃಷ್ಣ ಗೌರ್ಮೆಂಟ್ ಬ್ರಾಂಚ್ ಬಂದು ಆಯ್ತು ಹೋಗ್ಕೊಂಡ್ರೆ ಅವ್ರು ನನ್ನ ಯಾರು ತೀವ್ರಿ ನನ್ನ ಹಿರಿಯ ಅನ್ಕೊಂಡ ಅವಾಗ ಯಾರು ನೋಡಿ ಹೆಂಗೆ ಎಂಕಲ ಬುಕ್ಕಿ ಬೇರೆ ಬ್ಯಾಂಕ್ ಅಥವಾ ಯಾರು ಬಂದು ಬೇಡ ಅಪ್ಪ ಯಾರು ನೋಡಿ ಸುತ್ತ ಜನ ಏನಾರ ಎಲ್ಲೆಲ್ಲಿ ಚಟುವಟಿಕೆ ಅಂಚ 6 ಬಂದಂತೆ ಅವೇ ಎಲ್ಲ ಸಲ ಸಮಿತಿದ ಮೀಟಿಂಗ್ ಇಟ್ಟದ್ದು ಎಲ್ಲ ಪೀಸಲ್ಲಿ ಕಲೆಕ್ಟ್ ಮಾಡ್ತೀನಿ ಸುಮಾರು ವರ್ಷ ಕಲೆಕ್ಟ್ ಮಾಡ್ತೀನಿ ಅದಕ್ಕಿಂತಿತ್ತು ಅಪ್ಪ ಸಲ ಪೀಸ್ ತಿಂಗಳು ಅಂತೀವಿ ಇಲ್ಲ ಐದು ಗಂಟೆ ಬಂದವ್ರು ಮಾತ್ರ ಬೊಕ್ಕೆ ರೈತರ ಮಾತಾಡಿದ ಮಲಮಲ್ಲ ಜನಗಳೇ ಅಕೌಂಟ್ ಮಾಡಿ ಇಲ್ಲ ಜನ ಏನಕ್ಕಲ್ಲ ಜೋಗಲಿಗೆ ವಿದ್ಯಾಭ್ಯಾಸ ಕೊಟ್ಟು ಆಯ್ತು ಒಕ್ಕ ಮಾಡ್ತಾರೆ ಅವ್ರು ಸ್ವಲ್ಪ ಅಕೌಂಟ್ ಮಾಡಲಿ ಅಂದರೆ ಎಲ್ಲ ಆರ್ನ ಮಾದರಿ ಇದ್ದಾದ್ರೆ ಕಾರಣ ಸ್ವಲ್ಪ ಓದುತ್ತೆ ಲಯನ್ಸ್ ಎಲ್ಲ ಅಂಜೇನೆ ಲಯನ್ಸ್ಗೆ ಕೆಲವು ಇದ್ದಾರೆ ಅಟೆಂಡ್ ಆದ ಟೈಮ್ಗಳು ಸುಮಾರು ಸಮಯ ಅದನ್ನ ಡಿಸ್ಕೊರಿಯರು ಒಂದೇ ಡಿಸ್ಕೊರಿಯರು ಒಂದೇ ಅಧ್ಯಕ್ಷತೆ ಕೊಡ್ಬೇಕು ಅವಲೋಕನ ತಂದು ಮಾಡಿ ಯಾರು ಕೊಡ್ಬೇಕು ಅದು ನಾನು ಗೊತ್ತಾಗಬೇಕು ಯಾವ ನನಗೆ ಆಟ ನಿಂತ್ಕೊಂಡು ಅಥವಾ ಒಂದೇ ಸ್ವಲ್ಪ ಅಂತಲೇ ಇರು ಬರಲ್ಲ ಪ್ರೆಸಿಡೆಂಟ್ ನಾನು ಆಟ ಕೊಟ್ಟು ಆವಾಗ ನಾಯಿ ಬಗೆರೆ ಕರ್ಕೊಂಡು ಅವಲಾಗೆ ಬಂದೆ ಲ್ಯಾನ್ಸ್ ಬಗೆರೆ ಕರ್ಕೊಂಡು ಹತ್ತು ಈರೋಜು ಬೋರ್ಡ್ ಕೊಡೋದಿದ್ದ 5 ವರ್ಷ ಇರುತ್ತೆ ನಂದಾಯ್ತು 15 ವರ್ಷ ಇದ್ದ ಕೊಟ್ಟ 5 ಕೊಟ್ಟು ಯಾವಾಗ ಅಡ್ಡಾದ್ರೆ ಹೇಳ್ಬೇಕು ಏನಾದ್ರು ಬಂದ ಬಗ್ಗೆ ಚಂದ್ರಾಸರಿಗೆ ಗೈಡೆನ್ಸ್ ಬಂದು ನಾವು ಕೊಡೋದು ಗಂಗಾಧರ ಚಂದ್ರಾಸರಿಗೆ ಹಾಗೆ ನಾನು
ಕಾರ್ಯಕ್ರಮ ಮಾರ್ಗದರ್ಶನ ಐ ಕಾರ್ಯ ಕುಸಲ್ತಿ ಇದು ಎಂತ ತಿನ್ಪೂಜಾರು ಎಲ್ಲೆಲ್ಲ ತಿನ್ಕೊಂಡು ಪೂಜಾರು ಬರ್ಬೋದು ಅವ್ರನ್ನ ಚೆನ್ನಾಗಿ ಅಸಲು ಇರ್ದಲ್ಲ ಮುಂದೆ ಅಂತಾಡ್ರೆ ಇಲ್ಲ ಸ್ವಯ ಬರ್ತದಿನ ಎಲ್ಲೆಲ್ಲ ತಿನ್ಕೊಂಡು ಪೂಜಾರು ಅದರ ಕತೆ ಅಣ್ಣಿನ ಕಾಯಿಲೆ ಇತ್ತು ನಾನು ಅಂಚಾತೆ ಕರ್ನಾಟಕ ವಾರ ಇದ್ದಲ್ಲ నాకు ಮಾತಾಡ್ದಾಗ ಆದರ್ಶ ವಾರ ಇಂಜಿನಿಯರ್ನ ಮುಂದೆ ಸಾಧಾರಣ ವಿಶ್ವರಾಜ ಕೊಟ್ಟಾಗನೆ ಹೆಚ್ಚಿನ ಎಂಗ್ಲ ಎಂಪ್ಲಾಯ್ಸ್ ಕ್ಲಾಸ್ ಎರಡು ಆರು ಮಾರ್ಗದರ್ಶನ ಇರ್ತದೆ ಸೈಡ್ 3 ಸೈಡ್ ತಗೊಂಡು ಮಾಡ್ತಾವ ಇಂಜಿನಿಯರ್ ಎಲ್ಲ ಇಂಜಿನಿಯರ್ಸ್ ಮೋಹನ್ ರಾಯ್ ಆರು ಬಗ್ಗೆ ಅಂತ ನೆಕ್ಸ್ಟ್ ರಾಮಕೃಷ್ಣದ ಬಗ್ಗೆ ಆಗೋದ್ರ ಬಗ್ಗೆ ಅಲ್ಲಿ ಉಲಾಯ್ದ ರಿನೋವೇಷನ್ ಮಾಡ್ಕೊಡಕ್ಕೆ ಮುಂದೆ ಕೆಲಸ ಮಾಡ್ಕೊಡಲ್ಲ ಆರು ಏನು ಮಾಡ್ಕೊಡಕ್ಕೆ ನೆನಪಿ ಮೋಹನ್ ರಾಯ್ ಆಮೇಲೆ ಕರ್ನಾಟಕ ಬೇಡ ಹೊರಡಿ ತೈಪುರಕ್ಕೆ ಮತ್ತೊಂದು ಮೂಲ ಎಲ್ಲ ಫೋನ್ ಬಂದಿರುತ್ತೆ ಮಗಲ್ ಇರ್ತದೆ ಸುಮಾರು ನಾಲ 26 ನೆನಪಾಗ್ತದೆ ಸ್ಟಾರ್ಟಿಂಗ್ ಮಕ್ಕಳಿರ್ತಲೇ ಏನು ಹೇಳ್ತದೆ ನಾಲ್ ನೆನಪು ಬಂದು ಜೀವನ ಅಂತಾರೆ ಈ ಹನ್ನೆರಡು ನೆನಪು ಏನಾದ್ರೂ ಬರ್ಬೋದು ಡಾಕ್ಟ್ರೆ ಏನು ಕೆಲಸ ಆಯ್ತು ಶುರು ಮಾಡ್ತಾರೆ ಇಡೀ ಕಾರ್ಗಳಂತೆ ಇಡೀ ಇಲ್ಲಿ ಒಂದೇ ಬರುತ್ತಾ ಮರ ಯಾರ್ದಲ್ಲಿ ಅವು ಗೋವಿಂದ ಶೆಟ್ಟರು ಬಿಡಾಗ ಅದು ಮಾಡೋದು ಕಾರ್ಕೊಳ್ಳೋದು ಅವು ಮಾತಾ ಈ ಮನವ ಒಂದೇ ಇಲ್ಲದ ಅಜ್ಜ ఒక ಮೂಜಿ ಅದಕ್ಕೆ ಒಂದು ಸಲಹೆ ಬಂದರೆ ಅದು ಎನ್ನ ಪ್ರೋಸ್ಟೇಟ್ ಎನ್ನ ಪರಿಸ್ಥಿತಿ ಪಂಡಗಳು ಪ್ರೋಸ್ಟೇಟ್ ಬಗ್ಗೆ ಮೂಜಿ ಅನ್ನೋದು ಆಪರೇಷನ್ ದಿನ ಕೊನೆ ತಿನ್ನಬಾರ್ದು ಒಂದು ಕೆಂದ್ರ ಮಾಡ್ತಾರಿಗೆ ಈ ಶಂಕರ್ ನಾಯಕರಿಗೆ ಒಂದು ಲಿಂಗಂ ಬಗ್ಗೆ ಅಕ್ಕಳು ಹೋಗಿ ನಮ್ಮ ಪಿರ ಬೈದಿದೆ ಕಾಟಿಗೆ ಏರ್ಪಡ್ತಾರೆ ಉದಾಹರಣೆ ಮಾಡೋದು ಬರ್ತಾರೆ ಅಂಚಾಕು ದಿನ ಕಾಲ ಬರ್ತಿದ್ದೇವೆ ಆಯ್ತಾ ಸಂಚಾರ ಮಾಡ್ಕೊಂಡು ಅಂಚೆನೆ ಅದೇ ನೆನಪು ಜನಾರ್ದನ ಅದನ್ನ ಭಾಗದ ಮಾತಾ ವಿಷಯ ನೆನಪು ಗೊಬ್ಬ ನಿನ್ನೆ ಆ ರಾತ್ರಿ ಸೋಟು ಪಡೋದು ನೆನಪು ಶಕ್ತಿ ಎಲ್ಲ ಇತ್ತು ನನಗೆ ಪಣ್ಣಾಗ ಸ್ಟಾರ್ಟ್ ಮಾಡ್ಕೊಂಡೆ ಭಾಳ ನೆನಪು ಅಂತಿದ್ದೆ ಏನು ಬೊಕ್ಕ ಎನ್ನ ವಿಷಯ ಬಗ್ಗೆಲ್ಲ ಪಣ್ಣಾಗ ಇದು ವೈದ್ಯ ಜೋಗದಾನ ಒಂದು ಹೆಚ್ಚಿನ ಆಗುತ್ತೆ ಏನು ಅವನು ಮಾತಾ ಯೋಗಕ್ಷೇಮ ಕೇಳ್ರಿ ಅದನ್ನ ಆರು ತತ್ವ ಗುರ್ತಿದ್ದೀವಿ ಅಂಡ ಭಾರಿ ರೀತಿನ 96 ವರ್ಷ ಎಲ್ಲಿ ಪ್ರಾಯ ಸಂಘರ್ಷದಲ್ಲಿ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಮಾಡ್ಬಿಟ್ಟು ನಮ್ಮ ಮಾತಿಲ್ಲ ತೆರಿನಂಜನ ಸತ್ಯ ಅಂಜಾದ ಕರ್ನಾಟಕ ಕ್ಷೇತ್ರ ಇವಿ ಎಡ್ಡ ರೀತಿ ಸಮಾಜ ಬರ್ತಿದ್ದೀವಿ ನಂಗೆ ಬಂದ ಆದರ್ಶ ಬೇರಾಗ್ತೀವಿ ಹಾಗಾಗಿ ಈ ಸಂದರ್ಭ ನಮ್ಮ ದೊಗರ ಪೂಜಾ ನೇತೃತ್ವಗಳು ನಮ್ಮ ನುಡಿನ ಬಂದ ಕಾರ್ಯಕ್ರಮದಿಂದ ಅದಕ್ಕೆ ಸತ್ಯತೆ ಪ್ರಾರ್ಥನೆ ಅವರೇ ನಂಗೆ ಮಾತ್ರ ಇಲ್ಲ ಆದ್ರೆ ಆದರ್ಶ ತಿಕ್ಕಳ ಮಾಡ್ಬಿಡೇನೆ ಅನ್ಕೊಂಡು ಎರಡು ಪಾತ್ರ ವಿರಾಮ ಇವತ್ತಿಗೆ ಬರಲಿಕ್ಕೆ ಅನಾನುಕೂಲ ಆಗ್ತದೆ ಅಂತ ಗೊತ್ತಿದ್ದಕ್ಕೆ ನಾನು ಕುಟುಂಬದ ನಿಕಟರಾದವರಾಗಿ ಮಗನ ಜೊತೆ ಬಂದಿದ್ದೇನೆ. ಧನ್ಯವಾದ ಹೇಳುವ ಅಂತ ಎಲ್ಲರೂ ಇಷ್ಟು ಪ್ರೀತಿಯಲ್ಲಿ ಸೇರಿದ್ರು. ತುಕಾರಾಮ್ ಪೂಜಾರಿಗಳು ಇಷ್ಟು ಸುಂದರವಾಗಿ ಅಂದರೆ ಅಷ್ಟು ಅವರಿಗೆ ಮುಟ್ಟುವ ರೀತಿಯಲ್ಲಿ ಅವರಿಗೆ ಎವ್ರಿಥಿಂಗ್ ಶುಡ್ ಬಿ ಸಿಂಪಲ್. ಅವ್ರನ್ನ ಆಡಂಬರ ತೋರಿಸಲಿಕ್ಕೆ ಯಾವುದಿಲ್ಲ ವ್ಯಕ್ತಿತ್ವನೇ ಹಾಗೆ ಆ ರೀತಿ ಮಾಡಿದ್ದೇವೆ. ಅದಕ್ಕೆ ಧನ್ಯವಾದ ಹೇಳುವಂತ ಬಂದದ್ದಷ್ಟೇ ಕುಟುಂಬದ ಪರವಾಗಿ. ಅಂದರೆ ನಿಂತುಬಿಟ್ಟು ಒಂದು 2 ನಿಮಿಷ ಮಾತಾಡ್ತಾರೆ. ಅವರು ನನಗೆ ಡಾಕ್ಟ್ರ ಅಲ್ಲ, ಇಂಜಿನಿಯರ ಅಲ್ಲ, ಸಮಾಜ ಸೇವಕ ಯಾವುದು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ಜನ ನೋಡದೇ ಇರುವಂಥದ್ದು ವಿಷಯ ನಾನು ಹತ್ತಿರದಿಂದ ನೋಡಿದೆ. ಈ ಡಾಕ್ಟರ್ ಅಂತ ಹೇಳಿದರೆ ಹಿಪೋಕ್ರಟಿಸ್ ಫಾದರ್ ಆಫ್ ಮೆಡಿಸಿನ್ ಒಂದು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯ ಇದೆ. ಅವರು ಹೇಳಿದ್ದು ರಿಯಲ್ an ideal doctor is not the one who cures, not the one who consoles, but an ideal doctor is the one who comforts. ರೇಬಿಸ್ ಅಂತ ಭಯದಲ್ಲಿ ಬಂದವರು ಏಕಲ್ಲಿ ಹೋಗಿದೆ ಸಮಾನ ಒಪ್ಪದೆ ಅದು ಮತ್ತೊಂದು ಇಂಜೆಕ್ಷನ್ನಲ್ಲಿ ಹುಷಾರಾದಲ್ಲ ಅವರ ಮಾತಿನ ವಿಷಯ. ಐಡಿಯಲ್ ಡಾಕ್ಟರ್ ಅಂತ ಹೇಳಿದ್ರೆ ಒಬ್ಬ ಮದ್ದು ಕೊಟ್ಟು ಕ್ಯೂರ್ ಮಾಡೋದಲ್ಲ. ಐಡಿಯಲ್ ಡಾಕ್ಟರ್ ಅಂತ ಹೇಳಿದ್ರೆ ಒಂದು ಕನಸೋಲ್ಲ, ಅದು ಅದಲ್ಲ, ಕಂಫರ್ಟ್ ಮಾಡಿ ಹಿಂದೆ ಹೋಗುವಾಗ ನನಗೆ ಏನು ಇಲ್ಲ. ಅದೇ ರೀತಿಯಲ್ಲಿ ಅವರು ಇಂಜಿನಿಯರ್ ಅಂತ ನನಗೆ ಸ್ವಲ್ಪ ಬರ್ತದೆ. ನಾನು ಮನೆ ಕಟ್ಬಾರ್ದು ಭಾಳ ಹಿಂದೆ. ಇವತ್ತು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಡಿಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿ ಬೆಂಗಳೂರಿಗೆ ಮಾಡ್ತಾ ಇದ್ದೇನೆ. ಅದು ನಾನು
ಮೊದಲನೇದು ಮನೆ ಕಟ್ಟುವಾಗ ನನಗೆ ಫೋನ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೇಗೆ ಕಟ್ಟಬೇಕು ಅಂತ. ಅದು ಉಂಡಂತ ಬಾಲಕೃಷ್ಣ ಆ ಒಂದು ಸ್ಟೆಪ್ಪು ತಿರ್ತಿಕೋ, ಆ ತಿರ್ತಿಕೊಂಡದ್ದು ದಾರದ ಗೆರಬಲ್ಲಿ ಬಾಗಿಲ ಹಿಡಿದು ಈಚೆ ಬಿಡ್ತೀವಿ. ಯಾಕಂದ್ರೆ ನೀರು ಉಂಡಂತೆ ತಾಗಿನ ಅವು ಮರಕ್ಕೆ ತಾಗಿದ ಮರ ನೀವು ಹೇಳಿದ್ರಲ್ಲ ರಡ್ಡರೆ ಒಂದೆರೆ ಒಂದೇ, ಅದು ಬರೀ ಪಂಚಾಂಗ ಅಲ್ಲ, ಇಡೀ ಮನೆಯಲ್ಲಿ ಏನೇ ಪ್ರತಿ ಅವರು ಫಿಲಂಥ್ರಪಿಸ್ಟ್, ಸಮಾಜ ಸೇವಕ. ನೀವೆಲ್ಲ ಹೇಳಿದ್ರೆ 2 ಲಕ್ಷ ಡ್ಯಾನ್ಸ್ ಕ್ಲಬ್ಬಿಗೆ ಆ ಗಂಟೆ ಕಿಟಕಿ ಬಾಗಿಲು ಕೊಟ್ಟು ಇನ್ನೊಂದು ಎಲ್ಲ ಹೇಳಿದ್ರು. ಆದರೆ ನಾನು ನೋಡಿದ ಮಟ್ಟಿಗೆ ಅವರು ಒಂದು ಗಾದೆ ಇದೆಯಲ್ಲ, ಬಲಗೈಯಲ್ಲಿ ಕೊಟ್ಟು ಎಡಗೈ ಕೊಟ್ಟಾಗಬಾರ್ದು. ಆ ರೀತಿ ಕುಟುಂಬದಲ್ಲಿ ಬೇರೆ ಕಡೆ ಅವರಿಗೆ ಯಾರ್ಯಾರು 50, 60, 70, 80 ವರ್ಷದ ಹಿಂದೆ ಯಾರ್ಯಾರು ಪಡ್ಕೊಂಡಿದ್ದಾರೆ ಅವರನ್ನು ಹುಡ್ಕೊಂಡು ಕೊಟ್ಟದ್ದು ನನಗೆ ಕೊಟ್ಟಿಟ್ಟು ಅದನ್ನು ಯಾರು ಹೇಳೋದಿಲ್ಲ. ನನಗಂದ್ರೆ ಸ್ವಲ್ಪ ಹತ್ತಿರದಲ್ಲಿ ಸ್ವಲ್ಪ ನನಗೆ ತುಂಬ ವಿಷಯ ನಾನು ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ ಅದು ದುಡ್ಡು ಬರ್ತದೆ. ನಮಗೆ ಎಲ್ರಿಗೂ ಯಾರು ಇಲ್ಲಿ ಇದ್ದವರಿಗೆ ಎಲ್ರಿಗೂ ಸೈಟು ಮತ್ತು ಜಾಗ ಅಂತೇಳಿ ಏನಂತ ಗೊತ್ತಾಗಬೇಕಾದ್ರೆ ಮೊದಲು ಅವರೆಲ್ಲ ಇನ್ವೆಸ್ಟ್ ಮಾಡಿ ಶುರು ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ ಸೈಟ್ ಇರಬೇಕು ಅಂತೇಳಿ, ಅವರು ಮಾಡಿದ್ದಲ್ಲ ಬೇರೆಯವರು ಅದು ಮಾಡಿದ್ರಿಂದ ಲೋಕನಾಥ್ ಹಚ್ಚಿಕೊಂಡಿರುತ್ತೆ ಎಲ್ಲ ಸ್ಥಿತಿ ಗೊತ್ತಿಟ್ಟಿದ್ಕೊಂಡಿರುತ್ತೆ. ಹಾಗಾಗಿ ರಿಯಲ್ ಎಸ್ಟೇಟ್ ಆದ್ಮೇಲೆ ಒಂದು ಬಡ್ಡ ಸಮಾಜರು 4 ಕೊಂಡೊಂದಿತ್ತು 4 ಮಧ್ಯಮ ವರ್ಗರು ಸಾಧಾರಣ ಸಾಧ್ಯ ಡಾಕ್ಟರ್ ಮಾಡಿ ಭಾರಿ ಭಾಳ ಇಂಡಸ್ಟ್ರಿಯಲಿಸ್ಟಿಲ್ಲ ಭಾರಿ ಕಷ್ಟ ಸಂದ ಡ್ಯಾನ್ಸಿನ ಆಟ ಬಜ್ಜಿ ಜೋಕ್ಲಿ ಆಗ್ತದೆ ಫುಲ್ಲೇ ಅಗಲ ಅಗಲೇ ಕಾಲೇಜ್ ಅಗಲೇ ಬೋರ್ಡ್ ಅಗಲ ಅಮೇರಿಕ ಟಿಕೆಟ್ ಪೂರ ಮಂದಿಂದ ಸ್ವಚ್ಛ ಅದು ಫಿಲಂಥ್ರಪಿಸ್ಟ ರಿಯಲ್ ಎಸ್ಟೇಟ ಕಾದ ಬಂದದ್ದು ಟೆಕ್ನೋಕ್ರಾಟ್ ಅದು ಇಂಜಿನಿಯರ್ ಕಾರು ಏತು ಹೊರತು ಕೇಳಿ ಬಂದ ಮಸ್ತ್ ಸತ್ಯ ಕಾರಣ ಬಾಕಿ ಮಾಡಿದ್ರು ಜಗತ್ತು ಕುಲ್ಬೇರಿ ದಾದರಾಜು ಸಾಮಾನು ಕಾರೋಡನ್ನು ಬಂದ ನಮ್ಮ ಅವ್ರನ್ನ ಬಾಕಿ ಮಾಡಿದ್ರು ಒಬ್ಬ ಆದ್ರೆ ಬಾಕಿ ಆಯ್ತು. ಅದು ಅಪ್ಲಿಕೇಶನ್ ಕಮ್ಮಿ ಆಗುತ್ತೆ. ಈ ಪ್ರತಿಯೊಂದು ವಿಷಯದಲ್ಲಿ ಅದಕ್ಕೆ ಇಷ್ಟೇ ಸಲ ಹಾಕಬೇಕು ತೆಗಿಬೇಕು ಅಂತ ಒಂದು ಇದೆ. ಅದು ಹಾಕಿದರೆ ಅದಕ್ಕೆ ಜೀವ ಲೈಫ್ ಟೈಮ್ ಸ್ಪ್ಯಾನ್ ಕಡಿಮೆ ಆಗ್ತದೆ. ಅದು ಗೊತ್ತುಂಟಾರೆ ಅದಕ್ಕೆ ಸುಮ್ಮನೆ ಇಟ್ಟು ಹೋಗ್ತಾರೆ. ಸೊ ಅವರು ರಿಯಲ್ ಎಸ್ಟೇಟ, ಫಿಲಂಥ್ರಪಿಸ್ಟ, ಸಮಾಜ ಸೇವಕ, ಡಾಕ್ಟ್ರ, ಇಂಜಿನಿಯರ್ ನಮ್ಗೆ ಗೊತ್ತಿಲ್ಲ. ಆದರೆ ಇದೆಲ್ಲ ಇಟ್ಕೊಂಡು ಬರ್ನಾಡ್ ಶಾ ಒಂದು ಮಾತು ಹೇಳಿದ್ದಾರೆ, ಲಿವ್ ಲೈಕ್ ದ ಕಾಟನ್ ವಿಕ್ ವಿಚ್ ಬರ್ನ್ಸ್ ಇಟ್ ಸೆಲ್ಫ್ ಟು ಗಿವ್ ಲೈಟ್ ಟು ದ ಲಾಸ್ಟ್ ಮಿನಿಟ್. ನಮ್ಮ ಭಕ್ತಿಯದ ಎಲ್ಲರಿಗೆ ದೀಪ ಕೊಟ್ಟುಕೊಂಡು ತನ್ನನ್ನೇ ಸವೆದುಕೊಂಡು ತನಗೆ ಕಷ್ಟ ಕೊಟ್ಟುಕೊಂಡು ತನ್ನನ್ನೇ ಬರಲು ಮಾಡಿಕೊಂಡು ಕಡೆಯ ಕ್ಷಣದವರೆಗೆ ಇರುವ ಹಾಗೆ ನೀನು ಲೈಫ್ ಲೀವ್ ಮಾಡುವುದು ಬರ್ನಾಡ್ ಶಾ ಹೇಳಿದ್ದಾನೆ. ಅದನ್ನು ನಿಜವಾಗಿ ಒಬ್ಬ ಮಾಡಿದ್ದೆ ಅದು ನಿಜವಾಗಿ ನಾನು ಮಾತಾಡಲಿಕ್ಕೆ ಬರಲಿಲ್ಲ. ಧನ್ಯವಾದ. ಮತ್ತೊಂದು ಸಲ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿ ಅವರಿಗೆ ನಮ್ಮ ಸಲ್ಲಿಸಿದರು. ಧನ್ಯವಾದಗಳು.
ನನ್ನೆಲ್ಲ ಈ ಪ್ರೈವೇಟ್ ದೂರು ನಿಂಗೆ ಜವಳಿ ಇದೆ ನನ್ನ ಜೊತೆ ಏನು ಅಂತ 87 ಒಂದು ಭಾವಚಿತ್ರ, ಒಂದು ಗುಂಪು, ಒಂದು ದಾಖಲೆಗೆ ಪ್ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಹಾಗೂ ತುಳು ಬದುಕು ಸಂಗ್ರಹಾಲಯ ಅದಕ್ಕೆ ಒಂದೇ ಒಂದು ನಾಡ್ದು 2ನೇ ತಾರೀಕು ಜನವರಿ 2ಕ್ಕೆ ಬಂಟರದಲ್ಲಿ ಶುಕ್ರವಾರ 12 ಗಂಟೆಗೆ ಅವರ ಉತ್ತರ ಕ್ರಿಯೆಯನ್ನು ಕೊಟ್ಟಿದ್ದಾರೆ. 2ನೇ ತಾರೀಕು ಜನವರಿ 2ಕ್ಕೆ ಬಂಟರದಲ್ಲಿ ಒಂದು ವೇಳೆ ಕಾರಣ ಸಿಗದೇ ಇದ್ದರೆ ದಯವಿಟ್ಟು ನಾವೆಲ್ಲ ಕುಟುಂಬದವರು ಭಾವಚಿತ್ರಕ್ಕೆ ಜೊತೆಯಾಗಿ ದಯಮಾಡಿ ಹಿಂದೆ ಆಯ್ತಾ ಯಾರೊಂದು ಬಿಸಿ $1,000 years old. King Alupa Stein. Old collections of Tulunadu. Old collections of Tulunadu. ಅವರುಂಟಲ್ಲ ಅವರ ಮುಂಜೇರಿ ಇತ್ತೆ ಎಲ್ಲರಿಗೆ ಮನಸ್ಸಾದ ನೆಕ್ಕಿ 2 ಲಕ್ಷ ಕೊಟ್ಬೇಡ ಏನ್ ಚಾಲ ಅದೇ ಅದೇ Beautiful pillars. Some royal family moving on this pallaki. Beautiful golden wooden pillars. ಹೌದಾ ಮ್ಯೂಸಿಯಂ ಒಳಗೆ ಹೋದ್ರಾ? ಹೋಗಲಿಲ್ಲ.
ಇರ್ಬಾರಲ್ಲ ಯಾನು ಕೆಲ ಸಲ ಹೋಯ್ತು ಕೆಲವು ಮಾತಾಡ್ಕೊಂಡು ಚೇಂಜ್ ಇರ್ತದೆ